ಈ ಸಿನಿಮಾದ ಸಾಂಗ್ 2 ಹಾಡುಗಳು ರಿಲೀಸ್ ಆಗಿದೆ. ನಿಮ್ಮೆಲ್ರಿಗೂ ಗೊತ್ತು ಕನ್ನಡಿಗರಿಗೆ ಅದು ಎಷ್ಟು ಆಪ್ತವಾಗಿದೆ ಅಂತ. ಸೊ ಈ ನಿಟ್ಟಿನಲ್ಲಿ ಸಾಂಗ್ ರಿಲೀಸ್ ಆದ್ರಿಂದ ಹಿಡಿದು ಅದು ಸಕ್ಸಸ್ ಆಗೋವರೆಗೂ ಬೆನ್ನೆಲುಬಾಗಿ ನಿಂತಿರುವಂತಹ ಮಾಧ್ಯಮ ಮಿತ್ರರು ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ಹಾಗೆ ನಮ್ಮ ನಿರ್ದೇಶಕರು ಹಾಗೆ ನಮ್ಮ ಚಿತ್ರತಂಡದವರು ಜೊತೆಗಿದ್ದಾರೆ. ಸೊ ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇದ್ದಾರೆ ಅಂತಂದ್ರೆ ಅಲ್ಲಿ ಎನರ್ಜಿ ಮತ್ತೊಂದು ಹೆಸರು. ನಗು ಇರುತ್ತೆ, ಸ್ನೇಹ ಇರುತ್ತೆ, ಪ್ರೀತಿ ಇರುತ್ತೆ, ಕಾಮಿಡಿ ಇರುತ್ತೆ. ಸೊ ಅವರಿದ್ದಾರೆ ಅಂತಂದ್ರೆ ನಿಮ್ಮ ಎನರ್ಜಿ ಕೂಡ ಅದಕ್ಕೆ ಮ್ಯಾಚ್ ಆಗೋ ಹಾಗಿರ್ಬೇಕು. ಒಂದ್ಸತಿ ಜೋರಾದ ಚಪ್ಪಾಳೆ ಬರಬೇಕು. ಎಸ್, ಧನ್ಯವಾದಗಳು. 2.4 ಮಿಲಿಯನ್ ವ್ಯೂಸ್ ಅನ್ನ ಲಿರಿಕಲ್ ವಿಡಿಯೋದಲ್ಲೇ ಪಡ್ಕೊಂಡಿದೆ. ಸೊ ಆ ವಿಡಿಯೋನ ನಿಮ್ಮೆಲ್ಲರ ಮುಂದೆ ಇನ್ನೊಮ್ಮೆ ಪ್ಲೇ ಮಾಡಲಾಗುತ್ತೆ. ಏನು ಕೇಳಕ್ಕಾಗಲ್ಲ, ಯಾಕೆ ಅಂತಂದ್ರೆ ಯಾವುದೇ ಪಾತ್ರ ಇದ್ರೂ ಕೂಡ ಅದು ಚೆನ್ನಾಗಿ ಕಾಣಿಸೋ ಹಾಗೆ ನಮ್ಮ ಕೈಲಿ ನಟನೆ ಮಾಡಿಸ್ತಾರ. ಫ್ರೆಂಡ್ ಕ್ಯಾರೆಕ್ಟರ್ ಇದ್ರೆ ಫ್ರೆಂಡ್ ತಾನೇ ಇರುತ್ತೆ, ಡ್ರೈವರ್ ಕ್ಯಾರೆಕ್ಟರ್ ಇದ್ರು ಫ್ರೆಂಡ್ ತಾನೇ ಇರುತ್ತೆ, ದುಶ್ಮನ್ ಕ್ಯಾರೆಕ್ಟರ್ ಇದ್ರು ಫ್ರೆಂಡ್ ತಾನೇ ಇರುತ್ತೆ. ನಮ್ದೊಂದು ಕೋರ್ ಟೀಮ್ ಇದೆ. ಆ ಟೀಮ್ ಯಾವಾಗಲೂ ಗಣೇಶ ಸಿನಿಮಾ ಅಂತಂದ್ರೆ ಬ್ಲಾಕ್ ಮುಚ್ಕೊಂಡು ಹೋಗ್ತೀವಿ ಸೀದಾ. ಶ್ರೀನಿವಾಸ ರಾಜು ಸರ್ ಒಂದು ಗೋರ್ನೆ ಗೊತ್ತಾಯ್ತು ನಮ್ಗೆ ದಂಡುಪಾಳ್ಯ ಡೈರೆಕ್ಟರ್ ಅಂತ. ಮೋಸ್ಟ್ಲಿ ಇವರು ನಾವು ಬಾಯಿಗೆ ಬೂಟ್ ಇರ್ತಾರೆ ಅಂದ್ಕೊಂಡೆ. ಸ್ವೀಟಿಕರು ಆ ದಂಡುಪಾಳ್ಯ ಇದಕ್ಕೂ ಸಂಬಂಧ ಇಲ್ಲ ಅಂತ. ಬಟ್ ಈ ಸಿನಿಮಾಗೆ ನಿಮ್ಮೆಲ್ಲರ ಆಶೀರ್ವಾದ ಹರಕೆ ಹಾರೈಕೆ ಇರ್ಲಿ ಸದಾ ಅಂತ ಕೇಳ್ಕೊಳ್ತಿದ್ದಾರೆ. ಥ್ಯಾಂಕ್ ಯು. ಇದು ಕೃಷ್ಣನ್ ಪಾಳ್ಯ. ಯಾಕೆ ಒಪ್ಕೊಂಡ್ರೆ ಅಂದ್ರೆ ಫಸ್ಟ್ ಆಫ್ ಆಲ್ ಡೆಫಿನೆಟ್ಲಿ ಗಣೇಶ್ ಸರ್ ಜೊತೆ ಆಕ್ಟ್ ಮಾಡ್ಬೇಕು ಅಂದ್ರೆ ಅದೊಂಥರ ಮ್ಯಾನಿಫೆಸ್ಟೇಷನ್. ನನಗೆ ಅದು ಎಷ್ಟು ವರ್ಷದಿಂದ ಕನ್ಸ್ಕೊಂಡ್ಕೊಂಡಿದ್ನೋ, ಲೈಕ್ ಒಂದು ಬಿಗ್ ಸ್ಕ್ರೀನ್ ಅಲ್ಲಿ ಅವರೊಟ್ಟಿಗೆ ಕಾಣಿಸ್ಕೋಬೇಕು ಅಂತ. ಅದ್ರಲ್ಲೂ ಅವ್ರ ಸಾಂಗ್ಸ್ ಅಂದ್ರೆ ನನ್ನ ಫೇವ್ರೇಟ್ಸ್. ಅದು ಎಷ್ಟೊಂದು ಸಾಂಗ್ಸ್ ಇದೆ, ಅಲ್ಲಿ ಪ್ಲೇ ಲಿಸ್ಟೇ ಇದೆ ಅಂತಾನೆ ಹೇಳ್ಬೋದು. ಸೊ ಅವ್ರ ಜೊತೆ ಒಂದು ಸಾಂಗ್ ಇದೆ, ಸಾಂಗ್ ಅಲ್ಲಿ ನಡ್ಸ್ಬೇಕು ಅಂತ ಲೈಕ್ ಎಸ್ ಅಂತ. ಸೊ ಅದಾದ್ಮೇಲೆ ನೆಕ್ಸ್ಟ್ ಶ್ರೀನಿವಾಸ್ ರಾಜು ಸರ್ ನಾವು ಮೀಟ್ ಮಾಡಿದೆ. ಅವರು ದಂಡುಪಾಳ್ಯ ಡೈರೆಕ್ಟರ್ ಅಂತಂದ್ರು. ಅವಾಗ ಒಂದ್ ಸೆಕೆಂಡ್ ಆಕ್ಚುಲಿ ಶಾಕ್ ಆಯ್ತು, ಹೆಂಗಿದ್ರು ಏನು ಅಂತ ಅಂದ್ರು. ಆಮೇಲೆ ಅವರು ಒಂದಿಲ್ಲ ಲವ್ ಸ್ಟೋರಿ ಅಂತ ಹೇಳ್ಬಿಟ್ಟು ಸ್ಟೋರಿ ಹೇಳಿದ್ರು. ಬಟ್ ಅವ್ರ ಎಕ್ಸ್ಪ್ರೆಷನ್ ಎಷ್ಟು ಪ್ಲೇನ್ ಆಗಿತ್ತು ಅಂದ್ರೆ ಸ್ಟೋರಿ ಓಕೆ ಅಂತ ಅಂದ್ಬಿಟ್ರು. ಓಕೆ ಅವ್ರಿಗೆ ಇಷ್ಟ ಆಗಿಲ್ಲ ಅನ್ಸುತ್ತೆ. ನಾನು ಅಂದ್ರೆ ಐ ರಿಯಲಿ ಥಾಟ್ ಓಕೆ ಆಗಿಂದ ಫುಲ್ ಬೇಜಾರು ಮಾಡಿದ್ರೆ. ಬಟ್ ದೆನ್ ಐ ಗಾಟ್ ಅ ಗುಡ್ ನಾನು ಸೆಲೆಕ್ಟೆಡ್. ನನಗೆ ಓಕೆ ಸೆಲೆಕ್ಟೆಡ್ ಆಗಿದ್ದಕ್ಕೆ ಇಷ್ಟೊಂದು ಎಕ್ಸ್ಪ್ರೆಷನ್ಸ್ ಕೊಟ್ಟರು ಅವರು. ಆಗಿದ್ರೆ ಸೆಲೆಕ್ಷನ್ ಇಲ್ಲ ಅನ್ನೋ ಎಕ್ಸ್ಪ್ರೆಷನ್ ಗೊತ್ತಿಲ್ಲ ಅವರು. ವೆರಿ ಸೋಬರ್ ಎಕ್ಸ್ಪ್ರೆಷನ್. ಸೊ ಆಫ್ಟರ್ ಒಂದ್ ದಿನ ಆದ್ಮೇಲೆ ಗೊತ್ತಾಯ್ತು ಸೆಲೆಕ್ಟ್ ಆಗಿದೆ ಅಂತ. ಸೊ ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್. ನನಗೆ ಯಾವ ದೇವ್ರ ಆಶೀರ್ವಾದನೋ ಗೊತ್ತಿಲ್ಲ, ಇವತ್ತು ಈ ಸ್ಟೇಜ್ ಮೇಲೆ ನಿಂತಿದ್ದೀನಿ. ಈ ಎಲ್ಲಾ ಕಲಾವಿದ್ರ ಜೊತೆ ಆಕ್ಟ್ ಮಾಡಿದೀನಿ ಅಂದ್ರೆ ಅದೊಂಥರ ಲಕ್ ನನಗೆ. ಅಂಡ್ ಈ ಸಿನಿಮಾದಲ್ಲಿ ಎಸ್ಪೆಷಲಿ 50ಕ್ಕೂ ಹೆಚ್ಚು ಸೀನಿಯರ್ ಆರ್ಟಿಸ್ಟ್ ಗಳಿದ್ರು. ಸೊ ಒಂದೇ ಸಿನಿಮಾದಲ್ಲಿ ಅಷ್ಟು ಜನ ಜೊತೆ ಆಕ್ಟ್ ಮಾಡೋದು ಅಮೇಸಿಂಗ್ ಆಗಿತ್ತು. ಅಂಡ್ ಮಾಲವಿಕ ನಿಮ್ ಜೊತೆ ಕೂಡ ವರ್ಕ್ ಮಾಡಿ ನಿಜವಾಗ್ಲೂ ಖುಷಿ ಆಯ್ತು. ಇದು ಬ್ಯೂಟಿಫುಲ್ ಚಿನ್ನಮ್ಮ ಸಾಂಗ್ ಅಲ್ಲಿ. ಅಂಡ್ ಆ ಸಾಂಗ್ ಏನಿದೆ ತುಂಬಾ ಚೆನ್ನಾಗಿ ಬಂದಿದೆ. ಅರ್ಜುನ್ ಸರ್ ಆಗಿರ್ಬೋದು, ಶೇಖರ್ ಮಾಸ್ಟರ್ ನನ್ನ ಸಾಂಗ್ ಕೊರಿಯೋಗ್ರಫಿ ಮಾಡಿದವರು. ಸೊ ಅವ್ರಿಗೂ ನಾನು ಈ ಮೂಲಕ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಹಾಗೆ ಪ್ರತಿಯೊಂದು ಕಲಾವಿದ್ರಿಗೂ ಥ್ಯಾಂಕ್ ಯು ಸೋ ಮಚ್. ನನ್ನ ಒಂದು ಪಾರ್ಟ್ ಮಾಡ್ಕೊಂಡಿದ್ದಕ್ಕೆ ಪ್ರೊಡಕ್ಷನ್ ಹೌಸ್ ಆಗಿರ್ಬೋದು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಹೇಗಿದ್ದೀರಾ? ಕನ್ನಡ ಸ್ವಲ್ಪ ಕಲಿಸ್ತಾ ಇದ್ದೀನಿ. ಕನ್ನಡ ಸ್ವಲ್ಪ ಕಲಿತಾ ಇದ್ದೀನಿ. Of course, like you can see, I've been helped and assisted by our actors and our esteemed directors team, and they've helped me with the Kannada language. Krishnan Pranay Sakhi, my first Kannada film, and in this film I've had the opportunity of working with some of the most senior talents in the industry, which I got to know once I was on set, and I would be eternally grateful to Mike, little bit near, madam. Prashant sir for this opportunity under the Trishul Productions banner. I have previously worked in Tamil and Telugu industries. Iga Kannadadalli nanna first film and ಒಂದು ಬ್ಲೆಸ್ಸಿಂಗ್ ಅನ್ಕೊಂಡಿದ್ದೀನಿ ಕನ್ನಡ ಇಂಡಸ್ಟ್ರಿ, ಸ್ಟೆಪ್ ದಟ್ ಐ ಆಮ್ ಟೇಕಿಂಗ್ ಇನ್ ಟು ಅವರ್ ಇಂಡಸ್ಟ್ರಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಸೊ ದಯವಿಟ್ಟು, and this is a line that I practice, so please bear with me. ದಯವಿಟ್ಟು what do you want to say? I want to say I'm so sorry, I just want to perfect the language and not mess it up. ದಯವಿಟ್ಟು ಬಂದು
ನಮ್ಮ ಸಿನಿಮಾ ಥಿಯೇಟರ್ದಲ್ಲಿ ನೋಡಿ ಪ್ರೋತ್ಸಾಹಿಸಿ. ಥ್ಯಾಂಕ್ ಯು ಸೋ ಮಚ್. ಸೊ ಆಗಸ್ಟ್ 15ಕ್ಕೆ ನೀವು ಇಷ್ಟು ಸ್ವೀಟ್ ಆಗಿದ್ರೆ ಎವ್ರಿವನ್ ವೆಲ್ಕಮ್. ಅವಕಾಶ ಸಿಕ್ಕಿದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯ್ತು ನನಗೆ ಇಷ್ಟೊಂದು ದೊಡ್ಡ ಆರ್ಟಿಸ್ಟ್ಗಳಿದೆ, ಎಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ ಅಂತ. ಫಸ್ಟ್ ಆಫ್ ಆಲ್ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಸಿನಿಮಾ ಅಂತಂದಾಗ್ಲೂ ಒಂಥರ ಖುಷಿ ಇರುತ್ತೆ. ಯಾಕಂತ ಹೇಳಿದ್ರೆ ಅದೊಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅನ್ನೋದು ಒಂದು ಖಂಡಿತ 100% ಖಾತ್ರಿ ಇತ್ತು. ಶ್ರೀನಿವಾಸ್ ರಾಜ್ ಅವ್ರ ಬಗ್ಗೆ ಹೇಳ್ಬೇಕಾದ್ರೆ ಸಿಂಗರ್ ಆದ ಟೈಮಲ್ಲಿ ಅವರು ಟೆಕ್ನಿಕಲ್ ಡೈರೆಕ್ಟರ್ ಆಗಿದ್ರು, ಅಲ್ಲಿ ಪರಿಚಯ ಆಯ್ತು. ಅದಾದ್ಮೇಲೆ ಅವರು ನಮ್ಗೆಲ್ಲ ದೊಡ್ಡ ಪಡೆದ ಚಾನ್ಸ್ ಕೊಟ್ಟಿಲ್ಲ ಅವರು. ಸೊ ಈ ಸಿನಿಮಾದಲ್ಲಿ ಏನೋ ಒಂದು ಅವಕಾಶ ಸಿಕ್ಕಿದೆ. ಈ ನಮ್ಮ ಫ್ಯಾಮಿಲಿ ಜರ್ನಿ ನೋಡಿದ್ರೆ ಈ ಇಡೀ ನಾನು, ಶಶಿಯಣ್ಣ, ಶಶಿಕುಮಾರ್ ಅವರು, ಅಶೋಕ್ ಅಣ್ಣ, ರಾಮಕೃಷ್ಣ ಅವರು, ರಘು, ಮತ್ತೆ ಸಾಧು ಸರ್, ಆಮೇಲೆ ಗಿರಿ, ಒಂದು ದೊಡ್ಡ ಒಂದು ಫ್ಯಾಮಿಲಿ. ಅದ್ರ ಜೊತೆ ಅವ್ರಿಗೆಲ್ಲರಿಗೂ ಹೆಂಡತಿ ಮಕ್ಕಳು, ಕೊನೆಗೆ ಯಾರು ಹೆಂಡತಿ ಯಾರು ಮಕ್ಕಳು ಅಂತ ಸ್ವಲ್ಪ ಕನ್ಫ್ಯೂಷನ್ಸ್ ಎಲ್ಲ ಇತ್ತು. ನಿಮಗೂ ಗೊತ್ತಾಗಿರ್ಬೋದು, ನನಗೆ ಗೊತ್ತಾಗಿರ್ಲಿಲ್ಲ. ಹಾಗೆ ಒಟ್ಟಾರೆ ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ಪ್ರಾಡಕ್ಟ್ ಮಾಡುವಂತ ಒಂದು ಒಳ್ಳೆ ಕಥೆಯನ್ನು ಇಟ್ಕೊಂಡು ಇಷ್ಟೊಂದು ಕಲಾವಿದನ ಶ್ರೀನಿವಾಸ ಮೂರ್ತಿ ಸರ್ ಕೂಡ ಇದ್ರು. ಅದು ಅವ್ರದ್ದು ಒಂದು ಪೋರ್ಷನ್ ಬೇರೆ ಇತ್ತು, ಬಟ್ ಒಂದು ದಿನ ನಾವೇನೋ ಜೊತೆಗೆ ಆಕ್ಟ್ ಮಾಡಿದ್ದೀವಿ. ಸೊ ಇಷ್ಟು ಜನ ಆರ್ಟಿಸ್ಟ್ಗಳನ್ನು ಸೇರಿಸೋದೇ ಒಂದು ದೊಡ್ಡ ಕೆಲಸ. ಅದು ಅದಕ್ಕೆಲ್ಲ ಸೂತ್ರಧಾರರೆಲ್ಲ ಅದನ್ನ ಚೆನ್ನಾಗಿ ಎಲ್ಲರೂ ಸೇರಿಸುವಂತ ಒಂದು ವ್ಯವಸ್ಥೆ ಇದೆ. ಬಹಳ ವರ್ಷ ಆದ್ಮೇಲೆ ಒಂದು ಒಟ್ಟಿಗೆ ಕುಟುಂಬ ಸಮೇತರಾಗಿ ಒಂದು ಲೈಟ್ ಹಾರ್ಟೆಡ್ ಕಾಮಿಡಿ ವಿತ್ ಫನ್ ಆಗಿ ಮತ್ತೊಂದು ಸಣ್ಣ ಇಮೋಷನ್ಸ್, ಒಳ್ಳೆ ಸಾಂಗ್ಸ್, ಚಿನ್ನಮ್ಮ ಸಾಂಗ್ ಅಂತ ಅದ್ಭುತವಾಗಿ ಹೋಗ್ತಾ ಇದೆ. ಸೊ ಈ ಎಲ್ಲಾ ಒಂದು ವ್ಯವಸ್ಥೆಗಳ ಮಧ್ಯೆ ಒಂದು ಪ್ರೊಡಕ್ಷನ್ ಅಂತ ಇರುತ್ತೆ. ಸೊ ತ್ರಿಶೂಲ್ ಎಂಟರ್ಪ್ರೈಸಸ್ ರಿಯಲಿ ನಾನು ಆ ಪ್ರಶಾಂತ್ ಅವರಿಗೆ ರಿಯಲ್ ಹ್ಯಾಟ್ಸ್ ಆಫ್ ಹೇಳ್ತೀನಿ. ಯಾಕಂದ್ರೆ ನಾವು ಸಣ್ಣ ಪುಟ್ಟ ಪ್ರೊಡಕ್ಷನ್ ಎಲ್ಲ ಮಾಡ್ಕೊಂಡು ಬಂದವರು. ಇಷ್ಟು ಜನಕ್ಕೂ ಇಷ್ಟು ವ್ಯವಸ್ಥೆ ಮಾಡ್ಬೇಕಾದ್ರೆ ಎಷ್ಟು ಕ್ಯಾರವೆನ್ಸ್ ಇರ್ತಿತ್ತು. ಅದೇ ನಾವೆಲ್ಲರೂ ಏನಾಯ್ತಂದ್ರೆ ನಮ್ಗೊಂದು 22 ದಿನ ನಮ್ಮೆಲ್ಲ ಸುತ್ತಮುತ್ತ ನಾನು ಶಶಿಕುಮಾರ್ ಜೊತೆ ಎಲ್ಲ ಆಕ್ಟ್ ಮಾಡಿರ್ಲಿಲ್ಲ, ಗಣೇಶ್ ಅವ್ರ ಜೊತೆ ಮಾಡಿದ್ದೆ, ಸಾಧು ಸರ್ ಜೊತೆ ಎಲ್ಲ ಮಾಡಿದ್ದೀವಿ, ಗಿರಿ ಎಲ್ಲ ನಮ್ ಬಹಳ ಆತ್ಮೀಯರು. ಬಟ್ ಬೇರೆ ಆರ್ಟಿಸ್ಟ್ ಅಶೋಕಣ್ಣ ಆಗ್ಲಿ, ರಾಮಕೃಷ್ಣ ಅವರಾಗ್ಲಿ, ನಾವೆಲ್ಲ ಜೊತೆ ಕೂತ್ಕೊಂಡು ಒಂದು ಮೆಲ್ಕ್ ಹಾಕೋದು ಅಂತ ಇರುತ್ತೆ. ನಮ್ಮ ಯೂಟ್ಯೂಬ್ ಅಲ್ಲಿ ಇವತ್ತು ಆತ್ಮಚರಿತ್ರೆ ಬಂದ ಹಾಗೆ ನಾವು ಕೂತ್ಕೊಂಡು 20 ದಿನ ಇದೆಲ್ಲ ಮಾತಾಡಿದ್ವಿ. ಸೊ ಒಂದು ಒಳ್ಳೆ ಅಪರ್ಚುನಿಟಿ ಜೊತೆಯಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ಕಿದೆ. ಖಂಡಿತವಾಗ್ಲೂ ನಾನು ಹೇಳುದು ಈ ಸಂದರ್ಭಕ್ಕೆ ಸರಿಯಾಗಿ ಈ ಸಿನಿಮಾ ಆಗಸ್ಟ್ 15ಗೆ ಬರ್ತಾ ಇದೆ. ಮಾಧ್ಯಮದವರು ಕಂಡಿದೆ ಸಿನಿಮಾ ನೋಡಕ್ ಬರ್ತಾ ಇಲ್ಲ, ಜನ ಬರ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಒಂದು ನನ್ನ ಮಾತು ಏನು ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಒಳ್ಳೆ ಸಿನಿಮಾ ಬರ್ಬೇಕು, ಒಳ್ಳೆ ಕಂಟೆಂಟ್ ಬರಬೇಕು. ಅದು ಏನು ಅಂದ್ರೆ ಎಂಟರ್ಟೈನ್ಮೆಂಟ್ ಆಗಿರ್ಬೇಕು, ಅದು ಖುಷಿ ಕೊಡ್ಬೇಕು, ಏನು ಬೋರ್ ಹೊಡೆಯೋದಾಗೆ. ಆತರ ಈ ಸಿನಿಮಾ ತುಂಬಾ ಚೆನ್ನಾಗಿದೆ. ಇದಕ್ಕೆಲ್ಲ ನೀವು ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾಕ್ಕೆ ನಿಮ್ಗಳ ಮುಖಾಂತರ ಒಂದು ದೊಡ್ಡ ಪುಷ್. ಅದು ಆಲ್ಮೋಸ್ಟ್ ಹಲವಾರು ವರ್ಷಗಳಿಂದ ಪತ್ರಿಕಾ ಮಾಧ್ಯಮ ಆಗ್ಲಿ ಅಥವಾ ಟಿವಿ ಮಾಧ್ಯಮ ಆಗ್ಲಿ ಅಥವಾ ನಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಎಲ್ಲದರಲ್ಲೂ ನೀವು ಸಪೋರ್ಟ್ ಮಾಡ್ತಾ ಇದ್ದೀರಾ. ಬಟ್ ನಾನು ಪರ್ಟಿಕ್ಯುಲರ್ ಆಗಿ ಹೇಳ್ತಾ ಇರೋದು ಈ ತರದ ಒಂದು ಒಳ್ಳೆ ಕಂಟೆಂಟ್ಗೆ ಸಪೋರ್ಟ್ ಮಾಡಿದ್ರೆ ಕನ್ನಡ ಸಿನಿಮಾದಲ್ಲಿ ಒಂದು ಹೊಸ ಒಂದು ಮೂವ್ಮೆಂಟ್ ಸಿಗುತ್ತೆ ಅನ್ನೋದೊಂದು ಒಂದು ನನ್ನ ವೈಯಕ್ತಿಕವಾಗಿ ನನ್ನ ಅಭಿಪ್ರಾಯ. ತ್ರಿಶೂಲ್ ಎಂಟರ್ಪ್ರೈಸಸ್ ಅಲ್ಲಿ ಒಂದು 2 ಸ್ಟಾಫ್ ಇದ್ದಾರೆ, ಅದು ಶರತ್ ಮತ್ತೆ ಇನ್ನೊಬ್ರು. ಅವ್ರು ರೆಗ್ಯುಲರ್ ಆಗಿ ಹೇಗೆ ಅಂತ ಹೇಳಿದ್ರೆ ತುಂಬಾ ಜೊತೆಗೆ ನಮ್ಮ ಜೊತೆಯಲ್ಲಿ ಅದನ್ನ ನಮ್ಮ ಬೇಕು ಬೇಡಗಳ ಬಗ್ಗೆ ಎಲ್ಲ ಮಾತಾಡ್ತಾರೆ. ಹಾಗೆ ಡೈರೆಕ್ಷನ್ ಟೀಮ್ ಅಲ್ಲಿ ಸಚಿನ್ ಅಂಡ್ ಆಲ್ ಪೀಪಲ್ ಯಾರೆಲ್ಲ ಕೆಲಸ ಮಾಡಿ ಟೆಕ್ನಿಷಿಯನ್ ಆಗಿ DOP ಎಲ್ಲರೂ ತುಂಬಾ ಆತ್ಮೀಯರಾಗಿ ತುಂಬಾ ಪ್ರೀತಿಯಿಂದ ಮಾಡಿದಂತ ಸಿನಿಮಾ. ಈ ಸಿನಿಮಾ ಖಂಡಿತ ಒಳ್ಳೇದಾಗ್ಲೇಬೇಕು. ಯಾಕಂತ ಹೇಳಿದ್ರೆ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಗಣೇಶ್ ಸರ್ ಮತ್ತೊಂದು ಬಿಗ್ ಹಿಟ್ ನೀವು ಕೊಡ್ತೀರಿ ಅಂತ ನನ್ನ ಅನುಭವನೆ. ಖಂಡಿತವಾಗ್ಲೂ ಜನರೆಲ್ಲರೂ ಸೇರಿ ಇದನ್ನ ದೊಡ್ಡ ಮಟ್ಟದಲ್ಲಿ ಹಿಟ್ ಮಾಡ್ತಾರೆ. ಎಲ್ಲರೂ ಮತ್ತೊಮ್ಮೆ ಥ್ಯಾಂಕ್ಸ್. ತುಂಬಾ ಜಾಸ್ತಿ ಮಾತಾಡೋಣ ಇಲ್ಲ ಇನ್ನು ಮಾತಾಡೋಣ. ಥ್ಯಾಂಕ್ ಯು ವೆರಿ ಮಚ್. ಆಗಸ್ಟ್ 15 ಒಂದು ಒಳ್ಳೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದಂತ ದಿನ. ಅಂತದ್ರಲ್ಲಿ ಇದು ಒಂದು ಒಳ್ಳೆಯ ಮೂಮೆಂಟ್ ಸಿಗುತ್ತೆ ಅಂತ ನಾನು ನಂಬಿದ್ದೀನಿ. ನೀವೆಲ್ಲ ಸೇರಿ ಸಪೋರ್ಟ್ ಮಾಡಿ. ಮಾಲಿಕ ನಾಯರ್ ಅವರು ನಮ್ಮ ಈ ಸಿನಿಮಾದ ನಾಯಕಿ ಆಗಿದ್ದಾರೆ. ಶರಣ್ಯ ಶೆಟ್ಟಿ ಅವರು ತುಂಬಾ ಎಲ್ಲರೂ ಅದ್ಭುತವಾಗಿ ಮಾಡಿದ್ದಾರೆ. ನಮ್ದು ಮಧ್ಯೆ ಏನೋ ಒಂದು ಬಂದು ಹೋಗ್ತಾ ಇರ್ತದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರ ಸಪೋರ್ಟ್ ಇರಲಿ. ನಮಸ್ತೆ. ನಮಸ್ಕಾರ. ಕೃಷ್ಣಂ ಪ್ರಾಣಿ ಸಖಿ. ಮೊದಲಿಗೆ ನಾನು ನಮ್ಮ ನಿರ್ದೇಶಕರಾದ ಶ್ರೀನಿವಾಸ ರಾಜ್ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅವರು ಆವಾಗವಾಗ ಫೋನ್ ಮಾಡಿ ನಾವು ಮಾತಾಡ್ತಾನೆ ಇರ್ತೀವಿ. ನಾನು ದೊಡ್ಡಪಾಳ್ಯದಲ್ಲೇ ಮಾಡಿದ್ದೆ. ಮತ್ತೆ ಈ ಥರ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಹೇಗಿದ್ದೀರಿ, ಆರೋಗ್ಯ ಹೇಗಿದೆ? ಚೆನ್ನಾಗಿದ್ದೀನಿ ಸರ್, 75-76 ವರ್ಷ ಆಯಿತು, ಚೆನ್ನಾಗಿದ್ದೀನಿ, ಈಗಲೂ ಪಾತ್ರ ಮಾಡ್ತಾ ಇದ್ದೀನಿ. ಅದೆಲ್ಲ ಒಂದು ಒಳ್ಳೆ ಪಾತ್ರ ಇದೆ.
ನನಗೆ ಯಾರೋ ಮಿಸ್ಲೀಡ್ ಮಾಡಿದ್ರು, ಅವರು ಪಾತ್ರ ಮಾಡ್ತಾರೋ ಇಲ್ವೋ ಬಿಟ್ಬಿಟ್ಟಿದ್ದಾರೆ. ಇಲ್ಲ ಸರ್ ಮಾಡ್ತೀನಿ. ಅವರು ಪ್ರೊಡ್ಯೂಸರ್ ಕಳಿಸ್ಕೊಟ್ಟು ಶರತ್ ಅವರು ನಂತರ ಮಾತಾಡಿ ಇದೇ ಸಾರದಲ್ಲಿ ಬಹಳ ಸೊಗಸಾದ ಒಂದು ಪಾತ್ರ ಮಾಡಿದ್ದೀನಿ. ಬಹಳ ವರ್ಷಗಳೇ ಅಂತ ಹೇಳ್ಬೋದು. ಏಕೆ ಅಂತಂದ್ರೆ ಹಿರಿಯ ಕಲಾವಿದರು ಅಂದ ತಕ್ಷಣ ಅವ್ರು ವಯಸ್ಸಾಗ್ಬಿಟ್ಟಿದೆ, ಅವ್ರು ಏನು ಪಾತ್ರ ಮಾಡ್ತಾರೋ ಇಲ್ಲೋ ಏನು ಎತ್ತು ಅಂತ ಹೇಳ್ಬಿಟ್ಟು ಬಹಳ ಕೇವಲವಾಗಿ ಮಾತಾಡೋದು ರೂಢಿ. ಅದನ್ನು ಎಲ್ಲ ಬದಿಗೊತ್ತಿ ನನಗೆ ಬಹಳ ಒಂದು ಒಳ್ಳೆ ಪಾತ್ರ ಬಹಳ ವರ್ಷಗಳಾದ್ಮೇಲೆ ಶ್ರೀನಿವಾಸರಾಜ್ ಅವರು ಕೊಟ್ಟಿದ್ದಾರೆ. ಅದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ನಾನು ಈ ಹಿಂದೆ ಗಣೇಶ್ಗೆ ಒಂದು ಮೆಸೇಜ್ ಮಾಡಿದ್ದೆ. ನಿನ್ನ ಕೆರಿಯರಲ್ಲಿ ಫಸ್ಟು ಮುಂಗಾರು ಮಳೆ, ಅದಾದ್ಮೇಲೆ ಅದಕ್ಕಿಂತ ಒಂದು ಒಳ್ಳೆ ಸಿನಿಮಾ ನೀವು ಮಾಡ್ತಾ ಇದೆಯಪ್ಪ, ಅದಕ್ಕಿಂತ ಹೆಚ್ಚಿನ ಹೆಸರು ನಿನಗೆ ಬರುತ್ತೆ ಅಂತ ಹೇಳ್ಬಿಟ್ಟು ಆತನಿಗೆ ಹೇಳಿದ್ದೆ. ಈ ಎರಡು ಹಾಡುಗಳು ಕೇಳಿದ ತಕ್ಷಣ ನೋಡಿದ ತಕ್ಷಣ ನಿಮಗೆ ಆ ಮುಂಗಾರು ಮಳೆಯಲ್ಲಿ ಏನು ಹಾಡುಗಳಿದೀವಲ್ಲ ಅದಕ್ಕಿಂತ ಬಹಳ ಮಜಾ ಕೊಡುತ್ತೆ ಅಂತ ಅನಿಸ್ತು. ಡ್ಯಾನ್ಸ್ ಅಂತೂ ಚಿನ್ನಮ್ಮ ಚಿನ್ನಮ್ಮ ಡ್ಯಾನ್ಸ್ ಅಲ್ಲಿ ಎಷ್ಟು ಲವಲವಿಕೆಯಾಗಿ ಆತ ಮಾಡಿದ್ದಾನೆ ಅಂತಂದ್ರೆ ನಿಮಗೆ ಪುನೀತ್ ರಾಜ್ಕುಮಾರ್ ಮರೆಸ್ಬಿಡುತ್ತೆ, ಅಷ್ಟು ಸೊಗಸಾಗಿ ಡ್ಯಾನ್ಸ್ ಮಾಡಿದ್ದಾನೆ. ಸೊ ಈ ಸಿನಿಮಾ ನೀವೆಲ್ಲ ಪ್ರೋತ್ಸಾಹ ಕೊಟ್ಟು ಜನಕ್ಕೆ ಹತ್ತಿರವಾಗೋ ರೀತಿಯಲ್ಲಿ ಅವರಿಗೆ ನೀವು ಪ್ರಶಂಸೆ ಮಾಡಿ ಅವ್ರನ್ನ ಥಿಯೇಟ್ರಿಗೆ ನೀವು ಕರೆಸ್ಕೊಳ್ಳೋಗೆ ನೀವು ಅವರಿಗೆ ಉತ್ತೇಜನ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಏಕೆಂತಂದ್ರೆ ಒಳ್ಳೆಯ ಸಿನಿಮಾಗಳು ಬರ್ತಾ ಇದ್ದಾವೆ, ಕೆಟ್ಟ ಸಿನಿಮಾಗಳು ಬರ್ತಾ ಇದ್ದಾವೆ, ಜನಗಳು ಥಿಯೇಟರ್ಗಳಿಗೆ ಬರ್ತಾ ಇಲ್ಲ. ಗಣೇಶ್ ಸಾಮಾನ್ಯವಾದ ನಟ ಅಲ್ಲ, ಸುಮಾರು ಸಿನಿಮಾಗಳು ಸಕ್ಸಸ್ ಕೊಟ್ಟಿದ್ದಾನೆ. ಇದು ಇನ್ನೊಂದು ಸಕ್ಸಸ್ ಕೊಡ್ಲಿ, ಪ್ರೊಡ್ಯೂಸರ್ಗೆ ಒಳ್ಳೆ ಇದು ಚಿನ್ನಮ್ಮ ಚಿನ್ನಮ್ಮ ಚಿನ್ನದ ಹಣವೇ ಸುರಿಸಲಿ ಅಂತ ಹೇಳ್ಬಿಟ್ಟು ನಾನು ಪ್ರಾರ್ಥನೆ ಮಾಡಿ ಒಂದೆರಡು ಮಾತುಗಳು ಮುಗಿಸ್ತೇನೆ. ನಮಸ್ಕಾರ. ಇರ್ತೀನಿ ಆ ಆಶ್ರಮದ ಮುಖ್ಯಸ್ಥ ಮಾಡಬೇಕ ಅಲ್ಲಿ ಒಂದು ಆಕೆನ ಮಗುವಾಗಿದ್ದಾಗಲಿಂದೇ ಆಕೆನ ಕರ್ಕೊಂಡು ಬಂದು ಆಕೆನ ಸಾಕಿ ಸಲಹೆ ದೊಡ್ಡವನ್ನು ಮಾಡ್ತೀವಿ. ಆ ಇದಕ್ಕೆ ಗಣೇಶು ಅದೇ ಆಶ್ರಮಕ್ಕೆ ಬಂದು ಸೇರ್ಕೊಳ್ತಾನೆ. ಅಲ್ಲಿ ಅವರ ಹತ್ರ ಲವ್ ಪ್ರಾರಂಭವಾಗುತ್ತೆ. ಅವ್ರು ಬಹಳ ದೊಡ್ಡ ಫ್ಯಾಮಿಲಿ. ಸೊ ಅದಕ್ಕೆ ನಾನು ಸಪೋರ್ಟಿವ್ ಆಗಿ ಈ ಅಂಥ ಒಂದು ಒಳ್ಳೆಯ ಪಾತ್ರ. ಮದುವೆ ಬರ್ತಾನೆ. ವಸಣ್ಣ ಕಾಫಿ ಕುಡಿತೀರ? ಕಾಫಿ ಕುಡಿಯೋ ಟೈಮ್ ಅಲ್ಲ. ರಂಗಣ್ಣ ಬಂದ್ರು. ಎಲ್ಲ ಮಾಧ್ಯಮದವರಿಗೆ ಸ್ನೇಹಿತರಿಗೆ ನಮಸ್ಕಾರ. ಕೃಷ್ಣಂ ಪ್ರಣಯ ಸಖಿ. ನಮ್ಮ ಗಣೇಶ್ ಅವರು ಎಲ್ಲ ಸಿನಿಮಾದಲ್ಲೂ ಎರಡೆರಡು ಹೀರೋಯಿನ್ನು, ಮೂರು. ಈ ಸಿನಿಮಾದಲ್ಲಿ ಓಪನಿಂಗ್ 8 ಏನು ಪ್ರಯೋಜನ ಇಲ್ಲ. ಹೆಸರು ಮಾತ್ರ ಕೃಷ್ಣ. ಅದು ಇವತ್ತು ಗಣೇಶ್ ಅನ್ನೋ ಹೆಸರು ಹಂಗೆ ಉಳಿಸ್ಕೊಂಡ ಅಲ್ವಾ? ಅವರು ಮನೆಯವ್ರಿಗೆ ಮಾತ್ರ ಗಂಡ. ಸಿನಿಮಾದಲ್ಲಿ ಏನು ಪ್ರಯೋಜನ ಇಲ್ಲ. ಎಲ್ಲ ಸೀನಲ್ಲೂ ನಾನು ಸಿನಿಮಾದಲ್ಲಿ ಹೇಳ್ತಾರೆ, ಪ್ರತಿ ಸೀನಲ್ಲಿ ನಂದೊಂದು ಡೈಲಾಗ್ ಇದೆ. ಗುರು ನೋಡಮ್ಮ 8 ಜನ ಕೊಟ್ಟಿದ್ದೀವಿ, 2 ಸುಂದರವಾಗಿ ಹೀರೋಯಿನ್ ಕೊಟ್ಟಿದ್ದೀವಿ, ಚರ್ಚಿ ಕೊಚ್ಚಿ ಕೆಲವಮ್ಮ ಅಂತ ಹೇಳ್ತಾ ಇರ್ತೀನಿ ನಾನು. ಇವರೆಲ್ಲ ಸಿನಿಮಾಲಿ ನಮ್ಮನ್ನು ಚರ್ಚಿ ಕೆಳಕೊಂಡು ನಮ್ಮನ್ನು ಕೊಚ್ಚಿತಾ ಇರ್ತಾರೆ ನನ್ನ ಗಿರಿ ಅಂದ್ಬಿಟ್ಟು ಅವ್ರು ಬೇರೆದಕ್ಕೆ ಆ ಥರ ಹೋಗಲ್ಲ. ಸಿನಿಮಾದಲ್ಲಿ ಮಾತ್ರ ಅವರು ಪ್ರಣಯ ಹೀರೋ ಅಲ್ವಾ ಗಣೇಶ? ಹಂಗಾಗಿ ಇದರಲ್ಲಿ ಪ್ರಣಯಕ್ಕೆ ಸರಿಯಾಗಿರೋರು ನಮ್ಮ ಡೈರೆಕ್ಟರ್. ಅವ್ರಿಗೆ ಹೇಳಿದ್ರೆ ಈ ಮಾತು ಹೋಗ್ಕೋಬಹುದು. ಸರಿಯಾದ ಟೈಟ್ ಹೊಡ್ತಿದ್ದಾರೆ ಸರ್ ನಿಮಗೆ, ಸೂಪರ್ ಟೈಟ್ ಸಕತ್ ಹೊಡ್ತಾರೆ ಅವರು. ಇದು ಕ್ಯಾರೆಕ್ಟರ್ಗೆ ಅವ್ರು ಕೃಷ್ಣನೇ ಒರಿಜಿನಲ್ ಆಗಿ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್. ಆ ಕಾರ್ಟೂನ್ ಡ್ಯಾನ್ಸ್
ಈ ಸಿನಿಮಾ ನಿಜ ಹೇಳಬೇಕು ಅಂದ್ರೆ ಒಂದು ದೊಡ್ಡ ಬಜೆಟ್ ಅಲ್ಲಿ ಆಗಿರುವಂತ ಒಂದು ಒಳ್ಳೆಯ ಸಿನಿಮಾ. ನಮ್ಮ ಶ್ರೀನಿವಾಸ ರಾಜ್ ಅವರು ಬೇರೆ ಜಾನರ್ ಸಿನಿಮಾಗಳು ಮಾಡಿದ್ದಾರೆ ಇಲ್ಲಿವರೆಗೂ. ಈ ತರದ ಸಿನಿಮಾ ಕೈ ತಗೊಂಡಿರಲ್ಲ. ಇದು ಅವರು ತುಂಬಾನೇ ಚಾಲೆಂಜಿಂಗ್ ಆಗಿ ತಗೊಂಡು ಅದಕ್ಕೆ ಸಪೋರ್ಟಿವ್ ಆಗಿ ನಮ್ಮ ಪ್ರಶಾಂತ್ ನಿರ್ಮಾಪಕರು ಕೇಳಿದ್ದು ಎಷ್ಟು ಜನ ಇದು ಅಂದ್ರೆ ಒಂಥರ ಇದು ಈ ನಮ್ಮ ಮಹೇಶ್ ಬಾಬು ಈ NTR ಅವ್ರ ಸಿನಿಮಾದಲ್ಲೆಲ್ಲೂ ತುಂಬಾ ಹೆವಿ ಇರ್ತಾರೆ ನೋಡಿ ಆರ್ಟಿಸ್ಟ್ಗಳು ಎಲ್ಲಾ ದೊಡ್ಡ ದೊಡ್ಡವರು. ಈಗ ಕಲ್ಕಿ ಸಿನಿಮಾ ನೋಡಿದ್ರೆ ಬರೀ ಕಲಾವಿದರು ತುಂಬಿರ್ತಾರೆ. ಆತರ ಕೃಷ್ಣನ್ ಪಾಂಡ್ಯ ಸಖಿಯಲ್ಲಿ ಕೂಡ ಸುಮಾರು ಜನ ಕಲಾವಿದರು ನಮ್ಮನ್ನೆಲ್ಲ ಸೇರಿ ತುಂಬಿ ಅಲ್ಲ ಸರ್, ತುಂಬಾ ಒಳ್ಳೆಯ ಒಂದು ಲವ್ ಸ್ಟೋರಿ ಅನ್ನೋದಕ್ಕಿಂತ ಇದು ಬೇರೆ ತರ ಸ್ಕ್ರೀನ್ ಪ್ಲೇ ಮಾಡಿರುವಂತ ಒಂದು ಅದ್ಭುತವಾದ ಸಿನಿಮಾ. 2 ಹಾಡು ಕೇಳಿದ ತಕ್ಷಣ ಗೊತ್ತಾಗುತ್ತೆ ಈ ಹಾಡುಗಳು ಅದ್ಭುತವಾಗಿ ಮ್ಯಾಜಿಕಲ್ ಮ್ಯೂಸಿಕ್ ಡೈರೆಕ್ಟರ್ ಅರ್ಜುನ್ ಜನ್ಯ ಸೂಪರ್ ಮಾಡಿದ್ದಾರೆ ಸಾಂಗು. ಮತ್ತೆ ನಿಮ್ ಡ್ಯಾನ್ಸ್ ಕೂಡ ಸಾಕಾಗಿತ್ತು. ಮಾಳವಿಕ ಅವರೇ ನಮಸ್ಕಾರ. ಬೊಗಸೆ ಗಂಡಿನ ನಮ್ಮ ಮಾಳವಿಕ ಅವರು ಸೂಪರ್ ಆರ್ಟಿಸ್ಟ್ ಅವರು ಎಷ್ಟು ಡೆಡಿಕೇಟೆಡ್ ಆಗಿ ಸಿನಿಮಾದಲ್ಲಿ ನಮ್ಮ ಸ್ಪಾಟ್ ಅಲ್ಲಿ ಕೂಡ ಏನ್ ಕ್ಯಾರೆಕ್ಟರ್ ಎತ್ತ ಏನ್ ಡೈಲಾಗ್ ಪ್ರತಿಯೊಂದು ಕೂಡ ಕೇಳಿ ಅವರು ಆಕ್ಟ್ ಮಾಡ್ತಾ ಇದ್ರು. ಜೊತೆಗೆ ನಮ್ಮನ್ನೆಲ್ಲ ಕೇಳಿಕೊಳ್ಳಕ್ಕೆ ನೀರಲ್ಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನಮ್ಮ ರಂಗಣ್ಣರವರು ನೀರಲ್ಲಿ ಬಿದ್ದು ಎತ್ತು ಹೊಟ್ಟೆ ಉಣ್ಣ ಆಗುವಂತ ನಗು ಈ ಸಿನಿಮಾದಲ್ಲಿ ರಂಗಾಯಣ ಸಾಧನೆ ಸಕ್ಕತ್ತಾಗಿದೆ. ಸಕ್ಕತ್ತ ಮಾಡಿದ ಗಿರಿ ಶ್ರೀನಿವಾಸ್ ಸರ್ ಎಲ್ಲ ದೊಡ್ಡ ದೊಡ್ಡ ರಾಮಕೃಷ್ಣ ಅವರು ನಮ್ಮ ಇವ್ರದ್ದು ಡ್ಯಾನ್ಸ್ ನೋಡಕ್ಕೆ ಬರ್ಬೇಕು ಅನ್ಸುತ್ತೆ. ಶಶಿಕುಮಾರ್ ಅವ್ರ ಫುಲ್ ಡ್ಯಾನ್ಸ್ ಅವರು ಕೊಚ್ಚಿ ಅವ್ರು ಕೇಳುತ್ತಾ ಇದ್ರು. ಹೀರೋ ಪಕ್ಕದ ಸೈಡ್ ಹಾಕ್ಬಿಟ್ಟು ಅವರು ಫುಲ್ಲು ಕಾಲೆಲ್ಲ ಆಡಿಸಿ ಆ ಥರ ಒಂದು ಅದ್ಭುತವಾದ ಡ್ಯಾನ್ಸ್ ಶಶಿಕುಮಾರ್ ಅವ್ರದ್ದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರು ಇದ್ದಾರೆ. ಈ ಥಿಯೇಟ್ರಿಗೆ ಬಂದಾಗ ಎಲ್ಲ ನಮ್ಮ ಏನ್ ಹೇಳ್ತಾರೆ ಅಭಿಮಾನಿಗಳನ್ನ ಚಿತ್ರಪ್ರೇಮಿಗಳನ್ನ ಕರ್ಕೊಂಡು ಬರುವಂತ ಕೆಲಸ ಆಗ್ಬೇಕು. ಯಾಕೆಂದ್ರೆ ಈ ನಡುವೆ ಸ್ವಲ್ಪ ಶ್ರೀನಿವಾಸ್ ಸರ್ ಹೇಳಿದಂಗೆ ಪ್ರಾಬ್ಲಮ್ ಇದೆ ಸಿನಿಮಾಗೆ. ಬಟ್ ಈ ಸಿನಿಮಾಗೆ ಬಂದೇ ಬರ್ತವೆ. ಯಾಕಂದ್ರೆ ಅಷ್ಟು ಬ್ರೈಟ್ ಆಗಿ ಸಿಕ್ಕಾಪಟ್ಟೆ ಒಂದು ದೊಡ್ಡ ಸಿನಿಮಾ. ಜೊತೆಗೆ ನಮ್ಮ ಶರಣ್ಯ ಶೆಟ್ಟಿಯವರು ಶೆಟ್ಟಿ ತಾನೆ ಫಸ್ಟ್ ಟೈಮ್ ಸೀರೆ ನೋಡ್ಕೊಂಡ್ ಬಂದ್ರೆ ಪಾಪ ಸೀರೆ ಹೊಡೆದು ಬರಲ್ಲ ಅಂತ ಗೊತ್ತಾಗ್ಬಿಡುತ್ತೆ. ನೀವು ಮಾಡಿದ ಸರಿ ಬಂದ್ಬಿಡ್ಬೇಕಾಯ್ತು. ಈಸಿ ಇತ್ತು ನಿಮ್ಗೆ. ಚೆನ್ನಾಗಿ ಉಟ್ಕೊಂಡಿದ್ದೀರಾ ಅದು ಸೀರೆನಾ ಇಲ್ಲ ಅದು ಫ್ರಾಕ್ ಆಗಿ ಗೊತ್ತಾಗ್ತಾ ಇಲ್ಲ ಅಷ್ಟೇ. ನಮ್ಮ ಪ್ರಶಾಂತ್ ನಿರ್ಮಾಪಕರು ನಮ್ಗೆಲ್ಲ ಸ್ಪಾಟ್ ಅಲ್ಲಿ ಅದ್ಯಾವ್ದ ನೈಲ್ ಪರ್ಚ್ ಅಂತ ಒಂದು ಮೀನು ಡಬ್ಬ ತಂದ್ಕೊಡೋರು. ನಮ್ಗೆ ಹೆಸರು ಬಂದಿದ್ದು ನೈಲು ಪರ್ಚ್ ಅಂತ. ಈ ಸೌತ್ ಆಫ್ರಿಕಾದಲ್ಲಿ ದೊಡ್ಡ ವಿಕ್ಟೋರಿಯಾ ಕೆರೆ ಇದೆ ಅಂತೆ. ಅಲ್ಲಿರೋ ಮೀನೆಲ್ಲ ಹಿಡಿದು ಅದು ಈಸ್ಟ್ ಆಫ್ರಿಕಾದಲ್ಲಿ. ಬಟ್ ಮೀನ್ ಕೆಂಪಿಗಿತ್ತಲ್ಲ ಕಪ್ಪಿಗಿರ್ಬೇಕಾಯ್ತಲ್ಲ ಇಲ್ಲ ಅಲ್ಲ. ಸೊ ನಿಮ್ಮ ಪ್ರೋತ್ಸಾಹ ಈ ಸಿನಿಮಾಗೆ ಖಂಡಿತ ಬೇಕು. ಸಿನಿಮಾ ಸರ್ 100% ನಾನು ಹೇಳ್ತೀನಿ ಈ ಸಿನಿಮಾ ಗ್ಯಾರಂಟಿ ಹಿಟ್ ಆಗುತ್ತೆ. ಯಾಕೆಂದ್ರೆ ಅಷ್ಟು ಗ್ಲಾಮರಸ್ ಆಗಿ ಈ ಸಿನಿಮಾ ತೆಗೆದಿದ್ದೀರ. ಎಲ್ರಿಗೂ ಒಳ್ಳೇದಾಗಿ ಸಿನಿಮಾ ಹಿಟ್ ಆಗಲಿ ಅಂತ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. 3 ಸಾರಿ ಅದನ್ನ ನೆನಪಿಸ್ಕೊಂಡು ನನಗೆ ಗಣಪ ಬರ್ತಿದ್ದ ಕತೆ ಹೇಳಿದ್ದು ಕೃಷ್ಣ ಪ್ರಣಯ ಸಖಿ ಚೆನ್ನಾಗಿದೆ ಗಣಪ ಅಂತಂದು ಯಾರು ಡೈರೆಕ್ಟರ್ ಶ್ರೀನಿವಾಸ ರಾಜನ ಇದು ನಿನ್ನ ಕಡೆ ಅವ್ರಿಗೆ ಲಾರಿ ಗಟ್ಟಲೆ ಬ್ಲಡ್ ಬೇಕು ಇದನ್ನ ನಿನ್ನ ಕಡೆ ಏನ್ ಮಾಡ್ತಾರೆ ಅಂತ ಅಂದ್ರ. ಬಟ್ ಅವ್ರು ಸಂಪೂರ್ಣ ಲಾಜಿಕ್ ಮತ್ತೆ ಮ್ಯಾಜಿಕ್ ನ ಮಿಕ್ಸ್ ಮಾಡಿರುವಂತ ಸಿನಿಮಾ ಶ್ರೀನಿವಾಸ ರಾಜು ಸರ್ ಬಹಳ ಎಲ್ಲದಕ್ಕಿಂತ ನಮಗೆ ಕಥೆ ಜೊತೆ ಯಾಕಂದ್ರೆ ನಾವೆಲ್ಲರೂ ನಿಂತಿದ್ದೆ ಗಣಪಾಕೋದು ನಾವು ಸಾಧು ಮಾಡಿದ್ದಾರೆ ಅವ್ರಿಗೆ. ನಿಮ್ಗೆ ಕತೆ ಅದು ದಂಡುಪಾಳ್ಯ ಹೌದು ಸಾಧು ಸರ್ ಮಾಡಿದ್ದಾರೆ, ನಾವೆಲ್ಲ ಮಾಡಿರ್ಲಿಲ್ಲ. ಮುಂಚೆ ಮಾಡಿದ್ದಾರೆ ಜಿಟ್ಟು ನೋಡಿಲ್ಲ. ಹಂಗಾಗಿ ಕತೆ ನಮ್ಗೆ ನಿಜವಾಗ್ಲೂ ಆಮೇಲೆ ಅವ್ರ ವರ್ಕಿಂಗ್ ಸ್ಟೈಲ್ ನಮ್ಗೆ ತುಂಬಾ ಇಷ್ಟ ಆಯ್ತು. ಮಳೆ ಬಂದು ಶೂಟಿಂಗ್ ಆಗದೆ ಇದ್ರು ಒಂದ್ಸರಿ ನಂದಿ ಬೆಟ್ಟಕ್ಕೆ ಹೋದ್ವಿ. ನಿಜವಾಗ್ಲೂ ನಂದಿ ಬೆಟ್ಟದಲ್ಲಿ ನಮ್ಮ ಕನ್ನಡ ಚಿತ್ರದ ಕಲಾವಿದರಿಗೆ ಸಾಲಿಲ್ಲ. ಆ ಕಲ್ಯಾಣಿ ಎತ್ತೋಡ್ರು ಕಲಾವಿದ್ರು ಸುತ್ತ
ಇದೆಲ್ಲಿ ಹುಡುಕ್ನೆ ಹಿಂಗ್ ಬಂದ್ರಿ ಸರ್ ಅಂತಂದ್ವಿ. ಇಲ್ಲ ಇಲ್ಲಿ ನಮ್ಗೆ ತೊಂದರೆ ಕೊಡಬಾರ್ದು ಅಂತಂದ್ರೆ ಅವತ್ತು ನಮ್ಗೆ ಮಳೆ ಬಂದು ಏನೇನೋ ಆಯ್ತು, ವರ್ಕ್ ಆಗ್ಲಿಲ್ಲ, ಶೂಟಿಂಗ್ ಆಗ್ಲಿಲ್ಲ. ಅವ್ರು ಟೆನ್ಷನ್ ಇಲ್ಲ ಅವ್ರಿಗೆ. ನಾಳೆ ಮಾಡಬೇಡಿ ಸರ್, ನಾಡಿದ್ದು ಸಾರ್ ಬರಲ್ಲ, ಪರವಾಗಿಲ್ಲ ಸರ್, ಹಿಂಗಿದ್ರು. ನನ್ಗೆ ಏನಿದು ಇವ್ರ ಕಥೆ ಗಣಪ ಅಂತ ಗಣಪ. ನನ್ಗಿದ್ದು ಈ ತರ ಡೈರೆಕ್ಟ್ ಹೇಳ್ಬೇಕಪ್ಪ, ನಾನು ಯಾವ ಲೆವೆಲ್ಗೆ ಎಷ್ಟು ಡೆಪ್ತ್ ಬೇಕಾಗಿ ಹೋಗ್ತೀನಿ ಅಂತ. ನಾಟಕಕ್ಕೂ ಡೈರೆಕ್ಟೇಷನ್ ಕೊಡ್ತಿರ್ಲಿಲ್ಲ, ಪ್ರೊಡಕ್ಷನ್ ಅವ್ರಿಗೂ ಕೊಡ್ತಿರ್ಲಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಂದು ರೋಲ್ ಇದರಲ್ಲಿ ಜಾಸ್ತಿ ನಾನು ಕನೆಕ್ಟ್ ಆಗಿದ್ದು ಸಾಧು ಜೊತೆಗೆ ಮತ್ತೆ ಗಣಪತಿ ಜೊತೆ ಸಿಕ್ಕಾಪಟ್ಟೆ ಸೇರಿತು. ತರದೊಂದು ತಾಳೊಂದು ಮಾಡೋಗಿಂದುಂಡು ಎಂತ ಪೂರವ ಅವರದೊಂದು ಉಂಡು, ಅವರದ್ದು ನಮ್ಮದುಂಡು, ಸೀನೆಲ್ಲ ಅವರುಂಡು ಕಂಡುಂಟು. ಅವರುಂಡು ಸೀನ್ ಜಾಸ್ತಿ ಉಂಟು, ಅವರುಂಟು ಅಲ್ಲ ಚಂದ ಮಾಡುಂಡು, ಅವರುಂಡು ಒಳ್ಳೆ ನಡೆ ಉಂಡು, ಚೆನ್ನಾಗಿ ಮಾಡಿದ್ರು, ನಿಜವಾಗ್ಲೂ ಗುಡ್. ಆಮೇಲೆ ನಮ್ಮ ಶೆಟ್ರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ನಮ್ಗೆಲ್ಲ ಹೇಳ್ಕೊಟ್ರು. ಹಂಗಾಗಿ ಮತ್ತೆ ನಮ್ಮ ನಿರ್ಮಾಪಕರು ಪ್ರಶಾಂತ್ ಅವರು ಇದು ಅವ್ರ ಮೊದಲ ಸಿನಿಮಾ ಅಂತ ಕಾಣುತ್ತೆ, ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ಒಂದ್ ರೀತಿ ಅದೇ ಹೇಳಿದ್ವಲ್ಲ, ಇಡೀ ಕನ್ನಡ ಕಲಾವಿದರು ಎಲ್ಲಾನು ಅಂತ ಮತ್ತೊಂದ್ಸರಿ ನೋಡಂಗಾಯ್ತು. ಅವರೆಲ್ಲಾನು ಹಾಕೊಂಡು ಮಾಡಿದ್ದು ನಮ್ಗೆಲ್ಲಾನು ಒಂಥರ ಹಳೆ ತರದ ಸಿನಿಮಾನು ಅಷ್ಟೇ, ಆ ತರದ ಸಿನಿಮಾ ಆಗೋಯ್ತು. ಮತ್ತು ಹೊಸ ತರದ ಒಂದು ಕಂಟೆಂಟ್ ಸಿನಿಮಾ ತರದ್ದು, ಲಾಜಿಕ್ ಹೌದು ಮ್ಯಾಜಿಕ್ ಹೌದು ಎಲ್ಲ ಮಿಕ್ಸ್ ಮಾಡಿದಂತ ಸಿನಿಮಾ ಶ್ರೀನಿವಾಸ ರಾಜ್ ಅವರು ಸರ್ ನಮಗೂ ಸೇರಿಸ್ಕೊಂಡು. ಮತ್ತೆ ಗಣಪತಿಗಾಲಿ ಸಾಕಷ್ಟು ಒಂದು ಕಾಲಕ್ಕೆ ನಮ್ಗೆ ಈ ಫ್ಯಾಮಿಲಿ ಆಡಿಯನ್ಸ್ಗಳು ಕಂಪ್ಲೀಟ್ ನಿಂತೋಗಿ ರಿಮೋಟ್ ರಿಮೇಕ್ ಮಾಡ್ತಿದ್ದ ಕಾಲದಲ್ಲಿ ಅವಾಗ ಮತ್ತೆ ಮಕ್ಕಳು ಮುದುಕರು ಎಲ್ಲಾನು ಸೇರ್ಸಿ ಕರ್ಕೊಂಬಂದ್ ಮಾಡುವಂತ ಸಿನಿಮಾ ಮುಂಗಾರು ಮಳೆ. ಅವಾಗ ಎಲ್ಲ ನಮ್ಮ ಫ್ಯಾಮಿಲಿ ಜನ ಬರಕ್ ಶುರು ಮಾಡಿದ್ರು. ಇದು ನಿಜವಾಗ್ಲೂ ಹಂಗೆ ಎನಗಿಸುವಂತ ಸಿನಿಮಾ ಇದು. ಆ ಥರದೊಂದು ಸಿನಿಮಾ ಮತ್ತೆ ನಮ್ಮ ಗಣಪ ಅವ್ರ ಜೊತೆ ಈ ತಂಡ ನಾವೆಲ್ಲ ಮಾಡಿದೀವಿ. ಇದಕ್ಕೆ ನಿಮ್ಮೆಲ್ಲರ ಹಾರೈಕೆ ಪ್ರೋತ್ಸಾಹ ಸಹಾನುಭೂತಿ ಮತ್ತೆ ಈಗೇನೋ ಒಂದು ರೋಗ ಇದೆಯಲ್ಲ ನಮ್ಗೆ ಗೊತ್ತಾಯಿಲ್ಲ ಅಂತ ಅದು ಸಂಪೂರ್ಣ ಹೋಗ್ಬಿಟ್ಟು ಒಂದು ಒಳ್ಳೆ ಮಂತ್ರಿಸ್ಕೊಂಡು ಬಂದಿದ್ವಿ. ಪಳೆಗಾಲಕ್ಕೆಲ್ಲ ಹೋಗ್ಬಿಟ್ಟು ಮತ್ತೆ ಜನ ಬನ್ನಿ ನಿಮ್ಮನ್ನು ಕಳಿಸಿರೋದಕ್ಕೆ ಅದಕ್ಕೆ ಅದು ಮತ್ತೆ ಜನರೆಲ್ಲ ಬಂದು ಇದನ್ನ ನೋಡ್ತಾರೆ ಅನ್ನೋ ಒಂದು ಭರವಸೆ ಇದೆ. ಕೃಷ್ಣ ಪ್ರಾಣಿಸಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ನಮ್ಗೆ ಇರ್ಲಿ ಅಂತ ಹೇಳ್ತಾ ಈ ಚಿತ್ರಕ್ಕೆ ಒಳ್ಳೇದಾಗಿ ಸರ್. ಥ್ಯಾಂಕ್ ಯು. ಈ ಒಂದು ಇಷ್ಟು ದೊಡ್ಡ ಕುಟುಂಬದ ಜೊತೆ ನಾವೆಲ್ಲ ಸೇರ್ಕೊಂಡಿದ್ದಕ್ಕೆ ಬಹಳ ಥ್ಯಾಂಕ್ ಯು. ಸೊ ಆಲ್ ದ ಬೆಸ್ಟ್ ಕೃಷ್ಣ ಪ್ರಾಣಿಸಕ್ಕೆ. ಥ್ಯಾಂಕ್ ಯು ಪಾತ್ರದ ಬಗ್ಗೆ ಅಪ್ಪ ಬದಲಿಗೆ ನಾನು ಬಂದಿದ್ದೀನಿ ಇವತ್ತು. ಸೊ ಕೃಷ್ಣ ಪ್ರಯಾಣ ಸಖಿ 2ನೇ ಮೂವಿ ಡೈರೆಕ್ಟರ್ ಜೊತೆಗೆ. ಕೋವಿಡ್ ಆದ್ಮೇಲೆ ನಮಗೆ ಎಷ್ಟೊಂದು ಕೋವಿಡ್ ಆದ್ಮೇಲೆ ನಮಗೆ ಅಷ್ಟೊಂದು ಮೂವೀಸ್ ಬಂದಿಲ್ಲ. ಫ್ಯಾಮಿಲಿ ಮೂವೀಸ್, ದಟ್ಸ್ ವಾಟ್ ಮೈ ಡ್ಯಾಡ್ ಕೀಪ್ ಸೇಯಿಂಗ್. ಸೊ ನಾನು ರಿಕ್ವೆಸ್ಟ್ ಮಾಡ್ತೀನಿ ಮೀಡಿಯಾಗೆ that they promote the movie and everyone comes into the theaters and they promote the movie and actually watch the movie. Thank you so much. తీసుకోండి సార్. థ్యాంక్స్ సార్. ఆ గేరే మాత్రం ಇವತ್ತು నేను ನೆನೆಸ್ಕೊಂತೀನಿ. ಏನು ಅರ್ಥ ಆಗಲಿಲ್ಲ ನಮಗೆ. ಸೊ ಫಸ್ಟ್ ವೆಲ್ಕಮ್ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್. ಇದು ವೆಂಕಟೇಶ್ ಪಿ ಆರ್ ಅಷ್ಟು ಹೇಳಿದೆ, ಐ ವಾಂಟ್ ಟು ಸಿ ಆಲ್ ಮೈ ಮೀಡಿಯಾ ಫ್ರೆಂಡ್ಸ್ ಒಂದು ಚಿಟ್ ಚಾಟ್ ಅಂತ. ಫಸ್ಟ್ ನಾಟ್ ಆಸ್ ಎ ಪ್ರೆಸ್ ಮೀಟ್ ಅಂತ ಕರೆದಿಲ್ಲ. ಯೂಶಲಿ ವಿ ಆಲ್ ಕಾಲ್ ಎಸ್ ಎ ಪ್ರೆಸ್ ಮೀಟ್. ಪ್ಲೀಸ್ ಕನ್ಸಿಸ್ ಓನ್ಲಿ ಚಿಟ್ ಚಾಟ್, ಜಸ್ಟ್ ಗೆಟ್ ಟುಗೆದರ್ ಅನ್ನೋ ಥರ ಮಾತಾಡ್ತೀನಿ. ಐ ಕಾಲ್ ಇಟ್. ಆ್ಯಂಡ್ ಕೃಷ್ಣ ಪ್ರಣಯ ಸಖಿ ಈ ಸಿನಿಮಾ ಮಾಡೋದಕ್ಕೂ ಮುಂಚೆ ಇಟ್ಸ್ ದ ಫಸ್ಟ್ ಟೈಮ್ ಟು ರಿವೀಲ್ ಟು ದ ಪ್ರೆಸ್. ಐ ರೋಟ್ ಒನ್ ಮೋರ್ ಸ್ಟೋರಿ ಇವನ್ ಮೈಸೆಲ್ಫ್ ಅಂಡ್ ಪ್ರಶಾಂತ್. ಆ ಸ್ಟೋರಿ ಎಲ್ಲ ಬರೆದ್ಮೇಲೆ ಐ ಫೀಲ್ ದಟ್ ಐ ಕಾಂಟ್ ಹ್ಯಾಂಡಲ್ ಸ್ಕ್ರಿಪ್ಟ್ ಆಸ್ ಐ ಕೆಪ್ಟ್ ಇಟ್. ಆ ಟೈಮಲ್ಲಿ ವೆನ್ ವಿ ಆರ್ ಡಿಸ್ಕಸಿಂಗ್ ಪ್ರಶಾಂತ್, why don't family cinema, because as Prerna said,
ಅದು ಮೈಂಡಲ್ಲಿ ಇತ್ತು. ಆ ಕೋವಿಡ್ ನಂತರ ಒಂದು ತುಂಬ ಎಲ್ಲ ಕೋವಿಡ್ ಡೆತ್ಸ್, ಹೋಲ್ ವರ್ಲ್ಡ್ ಇಸ್ ಇನ್ ಅ ಟ್ರಾಮಾ, ಪೇನ್, ಅದೇ ಅಪಾರ್ಟ್ ಫ್ರಮ್ ದ್ಯಾಟ್ ಇತ್ತೀಚಿನ ಒಂದು ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ವಿ ಆರ್ ನಾಟ್ ಏಬಲ್ ಟು ಟೇಕ್ ದ ಕ್ರೈಮ್ ಮೋರ್. ವಿ ಆರ್ ವಾಚಿಂಗ್ ಇವನ್ ಐ ಮೇಡ್ ಎ ಡಿಕೇಡ್ ಬ್ಯಾಕ್ ಮೈ ಮೂವಿ, ಅಷ್ಟೊಂದು ಕ್ರೈಮ್ ಅದು ಇಟ್ ಇಸ್ ನಾಟ್ ರೈಟ್ ಟೈಮ್ ಅನ್ಸಿದೆ. ಅಂಥ ಟೈಮಲ್ಲಿ ಒಂದು ಫೀಲ್ ಗುಡ್ ಲವ್ ಸ್ಟೋರಿ ಖಂಡಿತ ಮಾಡಬೇಕನ್ನೋದಕ್ಕೆ ಫಸ್ಟ್ ಐ ಶುಡ್ ಸೇ ಥ್ಯಾಂಕ್ಸ್ ಟು ಪ್ರಶಾಂತ್, ಬಿಕಾಸ್ ಇಮಿಡಿಯೇಟ್ಲಿ ಎಸ್ ದಿಸ್ ಈಸ್ ಇನ್ ಫ್ಯಾಕ್ಟ್ ಐ ಆಮ್ ಥಿಂಕಿಂಗ್ ದಟ್ ವೈ ವುಡ್ ವಿ ಗೋ ಅನ್ನೋದು ಫಸ್ಟ್ ಈಗ ಸೆಟ್ ನಾಟ್ ದಾನ್ ಎಂಥ ಸಿನಿಮಾ ಅನ್ನೋದಾದ್ರೆ ಈ ಫ್ಯಾಮಿಲಿ ಸಿನಿಮಾ ಅಂದರೆ ಬ್ರ್ಯಾಂಡ್ ಅಂಬಾಸಿಡರ್ ಇಸ್ ಗಣೇಶ್ ಸರ್. ಬಟ್ ಗಣೇಶ್ ಸರ್ಗೆ ಫಸ್ಟ್ ಐ ಆಮ್ ಅ ವೆರಿ ಬ್ಯಾಡ್ ನರೇಟರ್, ಅದು ಗಣೇಶ್ ಸರ್ ಗೊತ್ತು, ಬಿಕಾಸ್ ಐ ಕಾಂಟ್ ನರೇಟ್ ದ ಹೋಲ್ ಸ್ಟೋರಿ. ಒಂದು ಪಾಯಿಂಟ್ ಇಟ್ಕೊಂಡು ಏನೋ ಮಾಡ್ತೀನಿ, ಬಟ್ ಅವ್ನ ಅಪ್ರೋಚ್ ಮಾಡೋದಕ್ಕೆ ನನಗೆ ಒಂಚೂರು, ಬಿಕಾಸ್ ಐ ನೋ ಹಾಬಿ ದಿಸ್ ಇಂಥ ಸಬ್ಜೆಕ್ಟ್, ಬಿಕಾಸ್ ಲವ್ ಸ್ಟೋರಿ ಇಸ್ ಮೆಂಟ್ ಫಾರ್ ಇಟ್ ಅಂತ. ಬಟ್ ಐ ನರೇಟೆಡ್ ಸಮ್ಹೌ, ಐ ಡೋಂಟ್ ನೋ ವಾಟ್ ಐ ನರೇಟೆಡ್, ಈ ಆಕ್ಸೆಪ್ಟ್ ಮಾಡಿದ್ಮೇಲೆ ಹೋಲ್ ಸಿನಿಮಾ ನಾನು ಹೋಲ್ ವರ್ಲ್ಡ್, ಐ ಮೀನ್ ಥ್ರೂ ಯು ಐ ಶುಡ್ ಮೇಜರ್ 2 persons ಏನಂದ್ರೆ ವಿತೌಟ್ ದಿಸ್ 2 guys ಆಗಿಲ್ಲ ಅಂದ್ರೆ ಒನ್ ಇಸ್ ಪ್ರಶಾಂತ್, ಸೆಕೆಂಡ್ ಇಸ್ ಗಣೇಶ್, ವೈಸ್ ವರ್ಸಾ. ಇವರಿಬ್ಬರೇ ಆಕ್ಚುಲಿ ಮೇಜರ್ ಪಿಲ್ಲರ್ಸ್ ಫಾರ್ ದಿಸ್ ಫಿಲ್ಮ್, ಬಿಕಾಸ್ ಇದು ಇಲ್ಲ ಅಂದ್ರೆ ಆಗಲ್ಲ ಅಂತ ಎಸ್ ಐ ಕ್ಯಾನ್ ಸೇ ದಟ್. ಅಂಡ್ ಗಣೇಶ್ ಸರ್ ಐ ವಾಚ್ ಆಲ್ಮೋಸ್ಟ್ ಹಿಸ್ ಫಿಲ್ಮ್ಸ್, ಬಟ್ ಈ ಸಿನಿಮಾ ವೆನ್ ಐ ಆಮ್ ಡೂಯಿಂಗ್ ಅವ್ರ ಕಾಂಟ್ರಿಬ್ಯೂಷನ್ ಆಗಲಿ, ಅವ್ರ ಇನ್ವಾಲ್ವ್ಮೆಂಟ್ ಆಗಲಿ, ಒಂದು ಆಕ್ಟರ್ ಅಂಡ್ ಹೀರೋ ದ ವೇ ಇನ್ವಾಲ್ವ್ಸ್ ಅಂಡ್ ಎವ್ರಿ ಮೂಮೆಂಟ್ ಅಲ್ಲಿ ಐ ಗಾಟ್ ಶಾಕ್ ಆಕ್ಚುಲಿ, ಬಿಕಾಸ್ ನನ್ನ ರೈಟಿಂಗ್ ಇನ್ನೊಂದು ಲೆವೆಲ್ಗೆ ತಗೊಂಡೋಗಿದ್ದು. ಹೀರೋ ಕಥಾನಾಯಕ ಸಿನಿಮಾ ಹಂಗಿದ್ರೆ ವಾಟ್ ಡೈರೆಕ್ಟರ್ಸ್ ಕ್ಯಾನ್ ಡು ಅನ್ನೋದು ಸಾಧು ಸರ್ ಅವರೆಲ್ಲ ಹೇಳ್ತಾರೆ, ಬಿಕಾಸ್ ಆಫ್ ಐ ಡಿಡ್ ಅಂತ. ಐ ಡಿಡ್ ಅ ಬೇಸಿಕ್ ವರ್ಕ್, ಬಟ್ ದಿಸ್ ಇಸ್ ಹೋಲ್ ಆರ್ಟಿಸ್ಟ್. ಸೆಕೆಂಡ್ ಥಿಂಗ್, ಮಾಲ್ವಿಕಾ. Very first thing I only said one name, and she every time she saying that she has a lot of his people around, and she's a lot of things there and complete narration. But unfortunately, Natra, I don't have any complete narration. Adukku she took time and wait for that almost a month and a month, and all the way she flew from Hyderabad and she listened whole narration. So almost first narration, second narration, I think I almost gave narration. So like that every stage, like Sadhu sir character agli, Rangan sir character, Raghu sir, everyone keep on know istond material ide anna ansitu in the process of developing ali. This is the Krishna Pranesage as everybody namma team ella nanu Nandubalya the crime aa time ge in fact I made all kind of movies, Nannanu and Baswan, what you made this thing. ಒಂದು ಸಿನಿಮಾ ರೀಚ್ ಆಗಿಲ್ಲ ಅಂದ ಕೂಡಲೇ ಇಟ್ ವಿಲ್ ಬಿ ಫೇಡ್ ಔಟ್, ಬಟ್ ರೀಚಬಿಲಿಟಿ ಆಗೋ ಸಿನಿಮಾ ಮಾತ್ರ ಗೊತ್ತಿರುತ್ತೆ. ವೆನ್ ಐ ಮೇಡ್ ಸಾಧು ಸರ್ದು ಕಥೆ ನಿರ್ದೇಶನ ಕೊಟ್ಟು ನಾವು ರಿಯಾಕ್ಟೆಡ್ ಎಲ್ಲ ಟೈಪ್ ಆಫ್ ಸಿನಿಮಾಸ್ ಐ ಡಿಡ್, ಬಟ್ ಓನ್ಲಿ ಬ್ರ್ಯಾಂಡ್ ದಟ್ ಮೂವಿ ಸ್ಟಿಲ್ ಇಟ್ ಈಸ್ ಗೈಡಿಂಗ್ ಮೀ. ಅದನ್ನೇ ಐ ವಾಂಟ್ ಟು ಓವರ್ಕಮ್ ಆಗುತ್ತೆ ಅನ್ನೋ ಒಂದೇ ಒಂದು ರೀಸನ್ ಇಂದ ದಿಸ್ ಸಿನಿಮಾ ಇಟ್ಸ್ ಹ್ಯಾಪನ್. ಆ್ಯಂಡ್ ಮ್ಯೂಸಿಕ್, ಅರ್ಜುನ್ ಜನ್ಯ ಒಂದು ಸಿನಿಮಾದಲ್ಲಿ ಓನ್ಲಿ 2 songs ಮಾತ್ರ ಕೇಳಿದ್ರೆ, ಅಪಾರ್ಟ್ ಫ್ರಮ್ ದಟ್ ದೇರ್ ಆರ್ 5 more members. ಒಂದು ಆಲ್ಬಮ್ ಅಲ್ಲಿ ನಿಜವಾಗ್ಲೂ ವಿ ಥಿಂಕ್ ದಟ್ ಒಂದು 3 songs 4 songs ಇಸ್ ಅ ಬಿಗ್ ಥಿಂಗ್, ಬಟ್ ನಮಗೆ ಆಲ್ 6 members are good. ಸೊ ಒಂದು ಸಿನಿಮಾ ಮ್ಯೂಸಿಕಲ್ಲಿ ಹಿಟ್ ಆದರೆ ಇಟ್ ಈಸ್ 50% ಆಫ್ ಸಕ್ಸಸ್. ದಟ್ ನಾವು ವಿ ಆರ್ ಎಂಜಾಯಿಂಗ್ ದಟ್ ಬಿಕಾಸ್ 2 members ನೋಡಿದ್ರೆ ನೀವು, ದಟ್ಸ್ ವಾಟ್ ಈ ಸ್ಟೇಜ್. ಆ್ಯಂಡ್ ಆಲ್ 4 members are good. ಆ್ಯಂಡ್ ಸಿನಿಮಾ it's a family oriented cinema, what I planned, because cinema jana barta illa cinema spilla. This is a completely family cinema. Please do watch, you will enjoy. That's all. Not a good speaker on stage. ಸೊ ನನ್ನನ್ನು ಟ್ರಾನ್ಸ್ಲೇಟ್ ಮಾಡೋಕ್ಕೆ ಫಸ್ಟ್ ಆಫ್ ಆಲ್ ಒಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನಮ್ಮ ಪ್ರೆಸ್ ಮೀಟ್ ಚಿಟ್ ಚಾಟ್ ಇಲ್ಲೆಲ್ಲ ಸೇರಿರೋದು ನನಗೆ ಪರ್ಸ್ನಲಿ ಬಹಳ ಖುಷಿ ಕೊಟ್ಟಿದೆ. ಇತ್ತೀಚೆಗೆ ಏನಾಗಿದೆ ಅಂದರೆ ಸಾಂಗ್ ರಿಲೀಸ್ ಅಂತ ಮಾಡ್ತೀವಿ, ನಮ್ಮ ಪಾಡಿಗೆ ನಾವು ಸ್ಟೇಜ್ ಮೇಲೆ ಮಾತಾಡ್ತೀವಿ, ಹೋಗ್ಬಿಡ್ತೀವಿ, ಈ ಥರ. ನನಗೆ ಇದು ನಾನು ಕರಿಯರಲ್ಲಿ ಫಸ್ಟ್ ಬಂದಾಗ ಒಂದು ಪ್ರೆಸ್ ಮೀಟ್ ಅಂತ ನಡೆದ್ರೆ ಒಂದು ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಿತ್ತು, ಒಂದು ನಗು ಇರ್ತಿತ್ತು, ಪ್ರಶ್ನೆಗಳಿರ್ತಿತ್ತು. ಇದೆಲ್ಲ ಆದಮೇಲೆ
ನಾವೆಲ್ಲ ಮೀಡಿಯಾದವರು ನಾವೆಲ್ಲ ಕೂತ್ಕೊಂಡು ಒಂದಷ್ಟು ಸಿನಿಮಾ ಬಗ್ಗೆ ಬೇರೆ ಬೇರೆ ವಿಷಯಗಳು, ಅದ್ರ ಜೊತೆ ಆಫ್ ದ ರೆಕಾರ್ಡ್ ಅಂತ ಒಂದಷ್ಟು ಮಾತಾಡ್ತಿದ್ವಿ. ಅದೆಲ್ಲ ಓವರ್ ಆಲ್ ಒಂದು ಖುಷಿ ಕೊಡುವಂತಹ ವಾತಾವರಣ. ಈ ನಡುವೆ ಏನಾಗಿದೆ ಅಂದ್ರೆ ಒಂದು ಟ್ರೈಲರ್ ಲಾಂಚ್ ಅಂತ ಮಾಡ್ತೀವಿ, ಪಬ್ಲಿಕ್ ಅಲ್ಲಿ ನೀವು ಅಲ್ಲಿ ಇರ್ತೀವಿ, ನಾವು ಈ ಕಡೆ ಇರ್ತೀವಿ, ನಾವು ಬಂದು ಮಾತಾಡಕ್ಕಾಗಲ್ಲ. ಒಂಥರ ಅನಿಸ್ತಾ ಇರುತ್ತೆ ನನಗೆ ಪರ್ಸನಲಿ. ಈ ತರ ಒಂದು ಪ್ರೆಸ್ ಮೀಟ್ ಮಾಡಬೇಕು ಅನ್ನೋದು. 2 ಸಾಂಗ್ ಆಗಿದ ತಕ್ಷಣ ನಾನು ನಮ್ಮ ಡೈರೆಕ್ಟರ್ ಸರ್ ಮಾತಾಡಿದ್ವಿ, ಒಂದು ಗೆಟ್ ಟುಗೆದರ್ ಮಾಡೋಣ, ಮೋರ್ ದೆನ್ ಪ್ರೆಸ್ ಮೀಟ್. 2 ಸಾಂಗ್ ಚೆನ್ನಾಗಾಗಿದೆ, ಅದನ್ನೆಲ್ಲ ಬದಿಗಿಟ್ಟು ಒಂದು ಗೆಟ್ ಟುಗೆದರ್, ಒಂದು ಎಲ್ಲರೂ ಸೇರಿ ಕೂತ್ಕೊಂಡು ಮಾತಾಡೋ ತರ ಒಂದು ವಾತಾವರಣ ಆಗ್ಬೇಕು ಈ ಟೈಮಲ್ಲಿ ಅಂತ ಮಾತಾಡಿ ವೆಂಕಟೇಶ್ ಅವ್ರಿಗೆ ಹೇಳಿ ಒಂದು ಇದು ಮಾಡಿದ್ವಿ. ಸೊ ನೀವೆಲ್ಲ ಬಂದಿದ್ರಿ, ಥ್ಯಾಂಕ್ ಯು, ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಈ ಸಿನಿಮಾ ಮಾಡೋದಕ್ಕೆ ಮೂಲ ಕಾರಣನೇ ನಮ್ಮ ಡೈರೆಕ್ಟರ್ ರಾಜು ಸರ್. ಅದರಲ್ಲೂ ಅವ್ರು ಹೇಳದಂತಹ ನರೇಶನ್ನ ಪ್ರೀ ಕ್ಲೈಮ್ಯಾಕ್ಸ್ ನನ್ನನ್ನು ಬಹಳ ಅಟ್ರಾಕ್ಟ್ ಮಾಡ್ತು. ಈ ತರನು ಹೇಳ್ಬೋದಲ್ಲ ಈ ಕಥೆನ, ಎಲ್ಲಾ ಸೀರಿಯಸ್ ಆಗಿ ಅಲ್ಲ, ಇದನ್ನು ಫನ್ನಿ ವೇಯಲ್ಲೂ ಹೇಳ್ಬೋದು ಅಂತ ಹೇಳಿದ್ರು. ನನಗೆ ಫಸ್ಟ್ ಇವ್ರು ಬಂದು ಶ್ರೀನಿವಾಸ ರಾಜು ಅವರು ಕಥೆ ಹೇಳ್ತಾರೆ ಅಂದ್ರು. ನನ್ನ ತಲೆ ಏನು ಅಂದ್ರೆ, ಓಕೆ ದಂಡುಪಾಳ್ಯ ಅವರು ಬರ್ತಿದ್ದಾರೆ ಡೈರೆಕ್ಟ್ರು, ಮೋಸ್ಟ್ಲಿ ಇವ್ರು ನಮ್ಮ ಇಮೇಜ್ ಚೇಂಜ್ ಮಾಡಕ್ ಬರ್ತಿದ್ದಾರೆ ಅಂತ ನನ್ನ ತಲೆ. ಮೋಸ್ಟ್ಲಿ ಏನೋ ಬೇರೆ ಮಾಡ್ತಾರೆ, ಬೇರೆ ಥರದ್ದೇನೋ ತಂದಿರ್ತಾರೆ, ಥ್ರಿಲ್ಲರ್ ಏನೋ ತಂದಿರ್ತಾರೆ ಅಂತ ನನ್ನ ಇಮ್ಯಾಜಿನೇಷನ್ನು. ಸೊ ನಮ್ಮ ಮನೇಲಿ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಸರ್ ಓಪನ್ ಮಾಡಿದ ಕೂಡಲೇ ಸಾಧು ಕೊಕ್ಕಿಲ್ ಅವರು ಬರ್ತಾರೆ, ಇದು ಬರ್ತಾರೆ, ಅದು ಬರ್ತಾರೆ, ಎಲ್ಲ ಆಯ್ತು. ಅದಾದ್ಮೇಲೆ ಸರ್ 8 ಜನ ಹುಡುಗಿರು ಬರ್ತಾರೆ ಅಂದ್ರು. ಮೋಸ್ಟ್ಲಿ ಮರ್ಡರ್ ಮಾಡಿಸ್ಬೋದಾ ಇವರು? ಬ್ಯೂಟಿಫುಲ್ 8 ಜನ ಹುಡುಗಿರು ಬರ್ತಾರೆ ಸರ್, ಸಾಂಗು ಸರ್ ಅಂದ್ರು. ನೀವು ಅಲ್ಲೇ ಕರ್ಕೊಂಡು ಹೋಗ್ತಿದ್ರಲ್ಲ, ತಿರ್ಗಾ ಬೇರೆಯವರೆಲ್ಲ 1 ಹುಡುಗಿ 2 ಹುಡುಗಿ ಜೊತೆ ಡ್ಯಾನ್ಸ್ ಮಾಡಿಸ್ತಾರೆ, ಇವ್ರು ಅಷ್ಟೇ ಕಣ್ಣೆ ಇರುತ್ತೆ, ಎಲ್ಲ ಕತೆ ಹೇಳಲಿಕ್ಕೆ ಶುರು ಮಾಡಿದ್ರು. ನಾನು ಕೇಳಿದೆ, ಅಯ್ಯೋ ಲವ್ ಸ್ಟೋರಿ ಏನ್ ಮಾಡೋದು ಅಂತ ಸಾಂಗ್ ನರೇಶನ್ ನಡಿಬೇಕಾದ್ರೆ ಹೋಗ್ತಾ ಆಫ್ಟರ್ ಸಿನಿಮಾದ ನೀವು ನೋಡಿದ್ಮೇಲೆ ನಿಮ್ಮೆಲ್ಲರಿಗೂ ಗೊತ್ತಾಗುತ್ತೆ, ಸಿನಿಮಾದ ಒಂದು 12ನೇ ನಿಮಿಷ 15ನೇ ನಿಮಿಷ ಆದ್ಮೇಲೆ ಒಂದು ಟರ್ನ್ ತಗೊಳುತ್ತೆ ಸಿನಿಮಾ. ಅಲ್ಲಿ ನಮ್ಮ ಡೈರೆಕ್ಟರ್ ಕಾಣಿಸ್ತಾರೆ. ಅಂದ್ರೆ ಫ್ಯಾಮಿಲಿ ಡ್ರಾಮಾನು ಈ ಒಂದು ಸ್ಕ್ರೀನ್ ಪ್ಲೇ ಹೇಳ್ಬೋದು ಅಂತ ನಮ್ಮ ಡೈರೆಕ್ಟರ್ ಮಾಡಿದ್ದಾರೆ. ಹ್ಯಾಟ್ಸ್ ಆಫ್ ಟು ಹಿಮ್. ನನ್ನ ತುಂಬಾ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ನಿಜ ಹೇಳ್ತೀನಿ, ನಾನು ನಿಮ್ಗೆ ಗೊತ್ತು, ಸುಮಾರು ಜನ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಐ ಥಿಂಕ್ ಒನ್ ಆಫ್ ದ ಬೆಸ್ಟ್ ನಾನು ಮಾಡಿರೋದ್ರಲ್ಲಿ ನಮ್ಮ ಶ್ರೀನಿವಾಸ ರಾಜು ಅವರು. ಅವ್ರು ಹೇಳ್ತಾರೆ, ಸರ್ ನಾನು ಇನ್ನೂ ನಿಮ್ಮಲ್ಲಿ ಪೊಟೆನ್ಷಿಯಲ್ ತೆಗಿಬೇಕು ಅಂತ. ನಾನು ಹೇಳಿದೆ, ಸರ್ ವರ್ಷಕ್ಕೊಂದು ತಕೊಂಬಿಡಿ ಸರ್, ವರ್ಷಕ್ಕೊಂದು ತಕೊಂಬಿಡಿ ಸರ್. ಬಿಕಾಸ್ ನನಗೆ ಎಷ್ಟು ಕಂಫರ್ಟೇಬಲ್ ಆಯ್ತು ಅಂದ್ರೆ, ಈ ಸಿನಿಮಾ ಮಾಡಬೇಕಾದ್ರೆ ಪ್ರೊಡ್ಯೂಸರ್ಗೂ ಹ್ಯಾಟ್ಸ್ ಆಫ್. ಒಬ್ಬ ಅವರು ಸಾಂಗ್ ಶೂಟ್ ಮಾಡ್ಬೇಕಾದ್ರೆ ಸಿಕ್ಕಿದ್ರು, ಬಂದ್ರು, ಎಲ್ಲ ನೋಡಿದ್ರು, ಹೀಗೆಲ್ಲ ನೋಡಿದ್ರು. ನಾವು 600-700 ಜನ ಇದ್ದೀವಿ ಸರ್, ಡ್ಯಾನ್ಸರ್ಸ್ ಅವರೆಲ್ಲ ಸೇರಿ ಕನಕಪುರ ರೋಡ್ ಹತ್ರ ಒಂದು ರೆಸಾರ್ಟ್ ಅಲ್ಲಿ ಶೂಟ್ ಮಾಡ್ತಿದ್ದೀವಿ. ಒಂದು 600-700 ಜನ ಇದ್ದೀವಿ. ಬಂದ್ರು, ಇವರಿಬ್ರೇನೋ ಮಾತಾಡ್ತಿದ್ದಾರೆ, ಬಂದು ಕೇಳು ಏನ್ ನಡೀತಾ ಇದೆ. ಅಲ್ಲ, ನಾನು ಹೇಳ್ತಾ ಇದ್ದೀನಿ, ಸ್ವಲ್ಪ ಕಮ್ಮಿ ಅಂದ್ರೆ ಜಾಸ್ತಿ ಹಾಕೊಳ್ಳಿ ಅಂತ. ನನ್ನ ಕರಿಯರ್ ಅಲ್ಲಿ ಗಾಳಿಪಟ 2 ಒಂದು ದೊಡ್ಡ ಬಜೆಟ್ ನ ಸಿನಿಮಾ ಆಗಿತ್ತು. ಕೃಷ್ಣನ್ ಪ್ರಣಯ ಸಖಿ ಗಣೇಶನ ಕರಿಯರ್ ನಲ್ಲಿ ದೊಡ್ಡ ಬಜೆಟ್ ಸಿನಿಮಾ. ಅಷ್ಟು ಬಜೆಟ್ ನಮ್ಮ ಮೇಲೆ ಹಾಕಿದ್ದಾರೆ, ಜೊತೆಲಿ ಇಡೀ ತಂಡದ ಮೇಲೆ ಹಾಕಿದ್ದಾರೆ. ಒಬ್ಬ ರಾಜು ಸರ್ ಹೇಳಿದ್ರು, ಅವರಿಂದ ನಾನು ತುಂಬಾ ಸ್ಕ್ರೀನ್ ಪ್ಲೇ ಅಲ್ಲಿ ಎಲ್ಲ ತಕೊಂಡ. ಅಲ್ಲ ಹಾಗಲ್ಲ ಆಗಿತ್ತು. ಕಥೆ ಯಾವ ತರ ಇತ್ತು, ಸೀನ್ಗಳು ಇವು ಯಾವ ತರ ಕೊಡೋರು ನಮ್ಗೆ ಅಂದ್ರೆ, ಅದನ್ನ ನಾವು ಆ ಮಟ್ಟದಿಂದ ಬೇರೆ ಮಟ್ಟಕ್ಕೆ ತಗೊಂಡು ಹೋಗ್ಲೇಬೇಕು. ಸೈಲೆಂಟ್ ಆಗಿ ಹೇಳೋದು, ಸರ್ ಈ ತರ ಇದೆ, ನೀವೇನ್ ಮಾಡ್ತೀರಾ ಅಂತ. ಸೊ ನಾನು ರಂಗಭೂಮಿಯಿಂದ ಬಂದವನು, ರಂಗಾಯಣ ರಘು ಅವರು ರಂಗಭೂಮಿ, ಸಾಧು ಸರ್ ಆಲ್ಮೋಸ್ಟ್ ನಮ್ಮ ಅಪ್ಪನ ಕಾಲದಿಂದನೂ ಇದ್ದಾರೆ, ಗಿರಿ ಅಂಡ್ ನಮ್ಮ ಶ್ರೀನಿವಾಸ ಮೂರ್ತಿ ಸರ್
ಇವ್ರ ಜೊತೆ ಸೀನ್ ಮಾಡ್ಬೇಕಾದ್ರೆ ಕೂತ್ಕೊಂಡು ಡಿಸ್ಕಸ್ ಮೂರ್ತಿ ಅಣ್ಣ ಏನ್ ಮಾಡೋಣ ಇದನ್ನ ಅಂತ ಕೇಳ್ತಿದ್ದೆ ನಾನು ಶ್ರೀನಿವಾಸ್ ಸರ್ಗೆ. ಅಣ್ಣ ಇದು ಹೀಗಿದೆ ಸೀನು, ಅಣ್ಣ ನಾನು ಈ ಕಡೆ ಬರ್ತೀನಿ, ಅಣ್ಣ ನೀವೇನ್ ಹೇಳ್ತೀರಿ ಅಂತ. ಅವರಿಂದನೂ ನಾನು ಒಂದಷ್ಟು ಸೀನ್ಗಳಲ್ಲಿ ನಾವೇನೋ ಚೆನ್ನಾಗಿ ಮಾಡಿದೀವಿ ಅಂದ್ರೆ ಕ್ರೆಡಿಟ್ ಹೋಗೋದು ನಮ್ಮ ಶ್ರೀನಿವಾಸ ಮೂರ್ತಿ ಸರ್ಗೆ, ರಂಗಾಯಣ ರಘು ಅವ್ರಿಗೆ, ಸಾಧು ಅವ್ರಿಗೆ, ಗಿರಿ ಅವ್ರಿಗೆ, ಇವ್ರಿಗೆಲ್ಲ ಕ್ರೆಡಿಟ್ ಹೋಗ್ಬೇಕು ಇಡೀ ಸಿನಿಮಾ ನನ್ನ ಮತ್ತೆ ಡೈರೆಕ್ಟರ್ ಅಲ್ಲ. ಬಿಕಾಸ್ ಯಾವುದೇ ಒಂದು ಸೀನ್ ಆಗಿರ್ಬೋದು ಅದನ್ನ ಪರ್ದೆ ಮೇಲೆ ಕಲಾವಿದರು ಚೆನ್ನಾಗಿ ಮಾಡಿದ್ರೆ ಚೆನ್ನಾಗಿ ಅನ್ಸೋದು. ಕಲಾವಿದರು ಯಾವಾಗ ಚೆನ್ನಾಗಿ ಮಾಡ್ತಾರೆ ಅಂದ್ರೆ ಅವ್ರು ಕನ್ವಿನ್ಸ್ ಆಗ್ಬೇಕು, ಓಕೆ ಈ ತರ ಆಗ್ಬೇಕು ಅಂತ. ಸೊ ಹೋಲ್ ಸಿನಿಮಾವಾಗಿ ನೋಡ್ಬೇಕು ಅಂದ್ರೆ ವಂಡರ್ಫುಲ್ ಫ್ಯಾಮಿಲಿ ಡ್ರಾಮಾ. ಸ್ವಲ್ಪ ನಮ್ಮ ರಾಜು ಸರ್ ಫ್ಲೇವರು ಇದೆ, ಸ್ವಲ್ಪ ಥ್ರಿಲ್ಲರು ಇದೆ, ಸಸ್ಪೆನ್ಸು ಇದೆ. ನಾನು ಅವಾಗ ಹೇಳಿದ ನಾನು ಅನ್ಕೊಂಡೆ ನನ್ನ ಇಮೇಜ್ ಚೇಂಜ್ ಮಾಡಕ್ ಬರ್ತಾವ ಇರೋದು, ಇಲ್ಲ ಇವ್ರು ಬಂದಿರೋದು ಅವ್ರ ಇಮೇಜ್ ಚೇಂಜ್ ಮಾಡಕ್ಕೆ. ದೊಡ್ಡ ಪಲ್ಯ ಡೈರೆಕ್ಟರ್ ಅಲ್ಲ ನಾನು, ಕೃಷ್ಣ ಪ್ರಣಯ ಸಖಿ ಡೈರೆಕ್ಟರ್ ಅಂತ. ಸೊ ಒಟ್ಟಾರೆಯಾಗಿ ಒಂದು ಒಳ್ಳೆಯ ಸಿನಿಮಾ, ಮನಸ್ಸಿಂದ ಹೇಳ್ತಾ ಇದ್ದೀನಿ. ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಂತೀವಿ ಗೊತ್ತಾ, ನೀವು ಯಾವುದೇ ಕಲಾವಿದ ಆಗ್ಲಿ ಆಕ್ಟ್ ಮಾಡಿದ್ರೆ ದುಡ್ಡು ಬಂದ್ಬಿಡುತ್ತೆ, ಇಲ್ಲ ಅಂತಲ್ಲ. ದುಡ್ಡು ಬಂದ ಮೇಲೆ ಒಂದು ಸಿನಿಮಾ ಚೆನ್ನಾಗಿ ಹೋಗ್ಲಿಲ್ಲ ಅಂದ್ರೆ ಒಂಥರ ಬೇಜಾರಾಗ್ತಾ ಇರುತ್ತೆ, ಅಯ್ಯೋ ಯಾಕೆ ಚೆನ್ನಾಗಿ ಹೋಗ್ಲಿಲ್ಲ ಇದು ಅಂತ. ಬಟ್ ಈ ಸಿನಿಮಾ ಅಲ್ಲಿ ದುಡ್ಡು ಓಕೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ದು ಒಂದು ದೊಡ್ಡ ಸ್ಯಾಟಿಸ್ಫ್ಯಾಕ್ಷನ್ ನನಗಿದೆ. ನನ್ಗೆ ಒಬ್ಬನಿಗಲ್ಲ, ಇಡೀ ತಂಡಕ್ಕಿದೆ ಆ ಸ್ಯಾಟಿಸ್ಫ್ಯಾಕ್ಷನ್. ಓಕೆ ಈ ಸಿನಿಮಾ ಒಂದು ಚೆನ್ನಾಗಾಗಬೇಕು ಅಂತ. ನಮ್ಮ ಶಿವದೋಜ್ ಅವರು, ಶಶಿ ಅಣ್ಣ, ರಾಮಕೃಷ್ಣ ಸರ್, ಅಶೋಕ್ ಸರ್, ಇಡೀ ದೊಡ್ಡ ತಾರಾ ಬಳಗನೆ, ಇಡೀ ಶ್ರುತಿ ಮೇಡಮ್ ಅವರು, ಆಮೇಲೆ ನಮ್ಮ ನುಜ್ಮಾದ್ ಅವರ ತಾಯಿಯವರು ಎಲ್ಲ ಸುಮಾರು ಜನ ಸಿನಿಮಾದಲ್ಲಿದ್ದೀವಿ. ಸೊ ಒಟ್ಟಾರೆ ಒಂದು ಬ್ಯೂಟಿಫುಲ್ ಸೆಲೆಬ್ರೇಷನ್ ಇರುವಂತಹ ಸಿನಿಮಾ ಇದು. ಆಗಸ್ಟ್ 15 ಇಂಡಿಪೆಂಡೆನ್ಸ್ ಡೇ, ಆಗಸ್ಟ್ 16 ವರಮಹಾಲಕ್ಷ್ಮಿ ಹಬ್ಬ. ಸೊ ಈ ಹಬ್ಬಕ್ಕೆ ಮತ್ತೆ ಸ್ವಾತಂತ್ರ್ಯ ದಿನಕ್ಕೆ ಒಂದು ಒಳ್ಳೆ ನಮಗೆ ಸೆಲೆಬ್ರೇಷನ್ ಆಗೋ ತರ ನೀವೆಲ್ಲ ಆಗಸ್ಟ್ 15 ಎಲ್ಲರಿಗೂ ಸೆಲೆಬ್ರೇಷನ್. ವರಮಹಾಲಕ್ಷ್ಮಿ ಹಬ್ಬ ಇನ್ನೂ ಹೆಚ್ಚು ವರ ಕೊಡೋ ತರ ನಮ್ಮ ಸ್ನೇಹಿತರು, ನಮ್ಮ ಮಾಧ್ಯಮ ಮಿತ್ರರೆಲ್ಲ ವರ ಕೊಡಬೇಕು ನಮ್ಗೆ ಇಡೀ ಚಿತ್ರತಂಡಕ್ಕೆ. ಅಂಡ್ ಆನಂದ್ ಆಡಿಯೋ ಒಂದು ನಾನು ಹೇಳ್ಬೇಕು, ಆನಂದ್ ಆಡಿಯೋ ಅಂಡ್ ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಬಗ್ಗೆ ಆ ಕೊಲಾಬ್ರೇಷನ್ ಇದೆಯಲ್ಲ ನನಗೆ ಯಾವಾಗ್ಲೂ ಒಳ್ಳೇದೇ ಮಾಡಿದೆ. ಅಂಡ್ ಈ ಸಿನಿಮಾದ ರೀರೆಕಾರ್ಡಿಂಗ್ ನ ನಮ್ಮ ಸಾಯಿ ಕಾರ್ತಿಕ್ ಮಾಡಿದ್ದಾರೆ. ಯೂಶಲಿ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ನ ಜಾಸ್ತಿ ಕೇಳ್ತಾ ಇರ್ತೀನಿ ಸಾಂಗ್ಸ್ಗಿಂತ. ಬ್ಯಾಕ್ಗ್ರೌಂಡ್ ಸ್ಕೋರ್ ಅಂದ್ರೆ ನನಗೆ ಅದೇನೋ ನಾನು ಚಿಕ್ಕವನಿಂದ ಒಂಥರ ಹುಚ್ಚು. ನೀವು ಯಾವ್ದಾದ್ರು ಸಿನಿಮಾ ಹೇಳಿದ್ರೆ ನಾನು ಬ್ಯಾಕ್ಗ್ರೌಂಡ್ ಸ್ಕೋರ್ ಹೇಳ್ತೀನಿ, ಅಂತ. ಹಂಸಲೇಖ ಅವ್ರು ಬಂದ್ಬಿಡುತ್ತೆ ಬ್ಯಾಕ್ಗ್ರೌಂಡ್ ಸ್ಕೋರು. ಇಲ್ಲ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಅಂದಿದ ತಕ್ಷಣ ಕಾವೇರಿ ತೀರದಲ್ಲಿ ಮುಂಗಾರಿಗೆ ಆ ಸಾಂಗ್ ಬರ್ತಾ ಇರುತ್ತೆ. ಇದಾಕೊಂಡದ್ದು ಬರುತ್ತೆ ನನಗೆ. ಸೊ ನನಗೆ ರೀರೆಕಾರ್ಡಿಂಗ್ ಅಂದ್ರೆ ಫಸ್ಟ್ ಇಂದನೂ ಒಂಥರ ಇಷ್ಟ. ಓಕೆ ಒಂದು ಹಿಡಿದಿಟ್ಕೋಬಹುದು ಆಡಿಯನ್ಸ್ ನಾಗ. ಈ ಸಿನಿಮಾದ ರೀರೆಕಾರ್ಡಿಂಗ್ ನಾನು ಸಿನಿಮಾ ಡಬ್ಬಿಂಗ್ ಆಗಿದ ತಕ್ಷಣ ರಾಜು ಸರ್ ಈ ರೀರೆಕಾರ್ಡಿಂಗ್ ನೋಡಿ ಹಿಂಗ್ ಮಾಡ್ಸೋಣ ಅಂತ ನಾನು ಸರ್ ಇದಕ್ಕೊಂದು 60 ವೈಲಿನ್ ಹಾಕಿದ್ರೆ ಚೆನ್ನಾಗಿ ಹಿಂಗ್ ಬರ್ಬೋದು ಸರ್ ಅಂತ ನಾನು ಈ ಮನುಷ್ಯ ಹೋಗಿ 250 ವೈಲಿನ್ ಹಾಕಿ ಮಾಡಿಸಿದೆ. ಕೇಳಿ ಸರ್ ಅಂತ ಇವತ್ತು ಬೆಳಿಗ್ಗೆ ನನಗೆ ಕಳಿಸಿದ್ರು ರೀರೆಕಾರ್ಡಿಂಗ್ ಬಿಟ್ಟು ಸರ್ ಇದೊಂದು ಫೀಲ್ ಆಫ್ ದ ಮೂವಿ ನೀವೊಂದ್ಸಲಿ ಕೇಳಿ ಅಂತ. ನಾನು ಕಳ್ಸಿ ಅಂತ ಇವ್ರು ಕಳೆದ 15 ದಿನದಿಂದ ಕಳಿಸ್ತೀನಿ ಅಂತ ಕಳ್ಸಿಲ್ಲ. ನಾನು ಯಾಕೆ ಸರ್ ಕಳಿಸ್ತಿಲ್ಲ ನೀವು? ಇಲ್ಲ ನಿಮ್ಗೊಂದು ಸರ್ಪ್ರೈಸ್ ಅಲ್ಲಿ ಸಿನಿಮಾ ನೋಡಿ. ನಾನು ಇಲ್ಲ ಸರ್ ಒಂದ್ಸಲಿ ಕಳಿಸಿ ಸರ್ ಅಂತ ನನ್ನ ಮೊಬೈಲ್ ಅಲ್ಲಿ ತೋರಿಸ್ತೀನಿ. ಆ ರೀರೆಕಾರ್ಡಿಂಗ್ ನಾನು ಕಳಿಸ್ತೇವೆ ಇಟ್ಸ್ ಇನ್ ಲೂಪ್ ಅಂತ ಕಳಿಸ್ತೆ. ಇವ್ರು ಕಳ್ಸಿದ್ರು ನೋ ಇಟ್ಸ್ ನಾಟ್ ಫ್ರಮ್ ಲೂಪ್ ಅಂತ. ಅಂದ್ರೆ ಲೂಪ್ ಅಂತ ಸ್ಟುಡಿಯೋ ಇದೆಯಲ್ಲ, ನಾನಿನ್ನು ಲೂಪ್ ಅಲ್ಲಿ ಹೇಳ್ತಾ ಇದ್ದೀನಿ ಅಂದ್ರೆ. ಸೊ ಆತರ ರೀರೆಕಾರ್ಡಿಂಗ್ ವೈಸ್ ಆಗಿರ್ಬೋದು, ಮ್ಯೂಸಿಕಲಿ ಆಗಿರ್ಬೋದು ಬಹಳ ಚೆನ್ನಾಗಿ ಬಂದಿದೆ ಸಿನಿಮಾ. ಪರ್ಸನಲಿ ಎಲ್ರಿಗೂ ಈ ಸಿನಿಮಾ ಖುಷಿ ಕೊಡುತ್ತೆ ಅನ್ನೋ ಒಂದು 100% ಗ್ಯಾರಂಟಿ ನಮ್ಗಿದೆ. ಅಂಡ್ ಸಿನಿಮಾಲಿ ಮಾಡಿರ್ತಕ್ಕಂಥ ಎಲ್ಲ ಕಲಾವಿದರು ಅದ್ಭುತವಾಗಿ ಮಾಡಿದ್ದಾರೆ. ಮಾಳವಿಕ್ ಅವರು, ನಮ್ಮ ಶರಣ್ಯ ಅವರು, ಎಲ್ಲರೂ ಹೋಲ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ರಿಗೂ ಒಳ್ಳೇದಾಗ್ಲಿ.
ಅವ್ರಿಗೆ ಒಳ್ಳೇದಾದ್ರೆ ನಮಗೂ ಒಳ್ಳೇದಾಗುತ್ತೆ ಡೈರೆಕ್ಟ್. ಅದಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ಆಗಸ್ಟ್ 15ಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಬಂದು ಹೆಚ್ಚೆಚ್ಚಾಗಿ ಸಿನಿಮಾ ನೋಡಿ ಆಶೀರ್ವದಿಸಿ. ಆ್ಯಂಡ್ ನನಗೆ ರಾಜು ಅವರು ಒಂದು ಪ್ರಾಮಿಸ್ ಮಾಡಿದ್ದಾರೆ, ಆಗಸ್ಟ್ 15ಕ್ಕೆ ಏನೋ ಒಂದು ಸರ್ಪ್ರೈಸ್ ಇದೆ ಸರ್ ನಿಮಗೆ ಅಂತ. ಆ ಸರ್ಪ್ರೈಸು ಮನೆ ಟಿಕೆಟ್ ಕಳಿಸೋದು ಇಟ್ಕೋಬೇಡಿ, ಏನಾದರೂ ಅಡ್ವಾನ್ಸ್ ಕೊಡೋ ಥರ ಇಟ್ಕೊಳ್ಳಿ. ಅದು ಸರ್ ಅದು ಆಗಲ್ಲ. ನಾನು ಯೂಶಲಿ ಎಲ್ಲ ಮೀಡಿಯಾ ಫ್ರೆಂಡ್ಸ್ ಎಲ್ಲ ಗೊತ್ತಿದೆ. ದಿಸ್ ಮೂಮೆಂಟ್ ಗಣೇಶ್ ಸರ್ ಮಾತಾಡುವಾಗ ಐ ಆಮ್ ಆಲ್ ದ ಟೈಮ್ ಹಿಯರ್. ಯೂಶಲಿ ಐ ಡೋಂಟ್ ಬಿ ಅಂದರೆ ಯಾವತ್ತೂ ಇರಲ್ಲ. ಒನ್ ಥಿಂಗ್ ಐ ವಾಂಟ್ ಟು ಸೇ ಇನ್ ಫ್ರಂಟ್ ಆಫ್ ದ ಮೀಡಿಯಾ, ಒಂದು ಬಿಕಾಸ್ ಗಣೇಶ್ ಸರ್ಗೆ ಆಸ್ ಐ ಸೆಡ್ ಈ ಸಿನಿಮಾ ನಿಜವಾಗ್ಲೂ ಅನಿಸುತ್ತೆ ಒಂದು ಫೈನೆಸ್ಟ್ ಆ್ಯಕ್ಟರ್ನ ಆ್ಯಕ್ಟ್ ಮಾಡುವ. ಬಿಕಾಸ್ ಐ ನೋ ಒಂದು ಆ್ಯಕ್ಟರ್ ವೆನ್ ಈಸ್ ಡೂಯಿಂಗ್ ಒಂದು 3-4 ಡೇಸ್ ಆದಮೇಲೆ ಐ ಫೆಲ್ಟ್ ದಟ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಈ ಸ್ಟ್ಯಾಂಡರ್ಡ್ಸ್. ಇದು ಯೂಶಲಿ ಒಂದು ಹೀರೋಗೆ ಡೈರೆಕ್ಟರ್ಸ್ ಪ್ರೈಸ್ ಮಾಡೋದು, ಡೈರೆಕ್ಟರ್ಸ್ಗೆ ಹೀರೋ ಪ್ರೈಸ್ ಮಾಡೋದು, ದೀಸ್ ಆಲ್ ಥಿಂಗ್ಸ್ ವಿಲ್ ಹ್ಯಾಪನ್ ಆನ್ ದಿಸ್ ಸ್ಟೇಜಸ್. ಅದೇ ನಿಮ್ಗೆಲ್ಲರೂ ಗೊತ್ತಿದೆ. ಬಟ್ ದೀಸ್ ಆರ್ ವರ್ಡ್ಸ್ ಫ್ರಮ್ ಮೈ ಹರ್ಟ್. ನಾನೊಂದು 10 days ಆದಮೇಲೆ ಐ ಹ್ಯಾವ್ ಗಿವನ್ ಅಪ್ ಬಿಕಾಸ್ ಮೈ ಸ್ಕ್ರಿಪ್ಟ್ ಈಸ್ ನಾಟ್ ಅಪ್ ಟು ಹಿಸ್ ಮಾರ್ಕ್. ಆನ್ ದಟ್ ಡೇ ಐ ಡಿಸೈಡೆಡ್ ಐ ವಾಂಟ್ ಟು ಮೇಕ್ ಒನ್ ಮೋರ್ ಫಿಲ್ಮ್ ವಿಚ್ ಆಲ್ರೆಡಿ ಐ ರೋಟ್ ದ ಸಬ್ಜೆಕ್ಟ್. ಇವತ್ತು ಸರ್ ಒಂದು ದಂಡಬಲ ಕೈಂಡ್ ಆಫ್ ಸಿನಿಮಾ ಮಾಡೋಕ್ಕೆ ಈ ಥಿಂಗ್ ದಟ್ ಮೈ ಜಾನರ್. ನಾನು ಇವತ್ತೇ ಹೇಳ್ತೀನಿ, ನಾನು ಐ ಕುಂಟ್ ಟೇಕ್ ಅ ರಿಸ್ಕ್. ಸಮ್ಮನ್ ಹೀರೋ ಕೆರಿಯರ್ ಐ ಕಾಂಟ್ ಪುಟ್ ಇನ್ ರಿಸ್ಕ್ ಬಿಕಾಸ್ ನನ್ನ ಜಾನರ್ ಬಂದಿರೋ ಚಾನ್ಸಸ್ ಆಫ್ ಎನಿಥಿಂಗ್ ಆಗ್ಬೋದು. ಅದು ಡಿಸಾಸ್ಟರ್ ಆಗ್ಬೋದು, ಸೂಪರ್ ಟು ಎನಿಥಿಂಗ್ ಆಗಬೇಕು ಬಿಕಾಸ್ ದಟ್ ಜಾನರ್ ಇಸ್ ಇದೆ. ಬಟ್ ಅವ್ರ ಜಾನರ್ಗೆ ಹೋದರೆ ವಾಟ್ ಕ್ಯಾನ್ ಐ ಡು ಅಂತಲೇ ಐ ಜಾಯಿನ್ ದೇ. ಬಟ್ ಅಲ್ಲಿ ಹೋದ್ಮೇಲೆ ಆಗ್ತಾಗಿದೆ ಈಸ್ ಕೊಲೋಸರ್. ಈಸ್ ಕೊಲೋಸರ್ ಅಂದರೆ ಇದು ಯೂಶಲಿ ನಾಟ್ ಎ ಪ್ರೈಸಿಂಗ್. ದಟ್ ರೀಸನ್ ಐ ಸ್ಟೇ ಹಿಯರ್. ಎಲ್ಲ ಆದಮೇಲೆ ಈ ಜಸ್ಟಿಫೈಡ್ ಮೈ ಸ್ಕ್ರಿಪ್ಟ್ ಲೈಕ್ ದಟ್ ಬಿಯಾಂಡ್ ದ ಲಿಮಿಟ್. ಬಟ್ ಇವತ್ತು ಅವರು ಈ ಸೇಮ್ 15th ಅಂದರೆ ನಾಟ್ 15th. I made a script where whole world will look at him ಅನ್ನೋ ಥರ ಸ್ಕ್ರಿಪ್ಟ್ ಐ ಹ್ಯಾವ್ ಆಲ್ರೆಡಿ ರೋಟ್ ದ ಸ್ಕ್ರಿಪ್ಟ್. ದಟ್ ಈಸ್ ಈ ಸ್ಟೇಜಲ್ಲಿ ಎದಕ್ಕಂದ್ರೆ ಏನೋ ಒಂದು ಹೀರೋ ಡೈರೆಕ್ಟ್ ಕಾಂಬಿನೇಷನ್ಸ್ ಇದೆ ಹೋಗಬೇಕು. ಬಟ್ ನಾನು ಗಣೇಶ್ ಸರ್ ಜೊತೆ ಆ ಸಿನಿಮಾ ಮಾಡ್ತೀನಿ ಅಂತಂದರೆ ದಟ್ ಸ್ಕ್ರಿಪ್ಟ್ ಮ್ಯಾಚಸ್ ನಿಯರ್ಲಿ ಮ್ಯಾಚಸ್ ಬಿಕಾಸ್ ಐ ವಾಂಟ್ ಟು ಡಾಮಿನೇಟ್ ಹಿಮ್ ಆಸ್ ಎ ಡೈರೆಕ್ಟರ್. ಈ ಸಿನಿಮಾ ಮಾಡಿದ ಈ ಡಾಮಿನೇಟೆಡ್ ಹೋಲ್ ಫಿಲ್ಮ್ ಎವ್ರಿ ಆಕ್ಟರ್ಸ್ ಅದು ಐ ಟೆಲ್ ರೈಟ್ ನೌ. ಬಟ್ ಆಸ್ ಅನ್ ಆಕ್ಟರ್ he is beyond my imagination. So that script I am going to announce him very soon. That is already there. That's my promise. Thank you sir. And like Twin Towers top floor and ground floor. As a actor and director ಅದೇ ಹೇಳ್ತಾ ಇದ್ದೆ. That is ಏನನ್ಸುತ್ತೆ is not a praising. Please don't take us because ನಾನು ಆನ್ ಸ್ಟೇಜ್ ಅಲ್ಲಿ ನಾನು ಪ್ರೈಸೇ ಮಾಡಲ್ಲ ಯೂಶಲಿ. We do. But as an actor, it is my honest words. ಅದಕ್ಕೆ I am standing next to him for this moment. Because I told him, but it's the honest words, sir. As an actor, I couldn't explore. And the second thing, apart from this, that is I promised also that what I am going to do in the further day, on the magical antantivalla, sir, that magic I will do with Ganesh sir because ನನ್ನ ಸ್ಕ್ರಿಪ್ಟ್ ಮ್ಯಾಚ್ ಆಗೋದು ಆಕ್ಟರ್ ಇದ್ದಾರೆ ಅನ್ನೋದು I felt those 7-8 days every day on the set. Of course, sometimes I told him also, sir, I couldn't meet your acting skills. That is on front I'm saying entire world. ಸರ್ ಇಲ್ಲ ಇವ್ರು ಅವಾಗ ಹೇಳ್ತಿದ್ರು, ಬಟ್ ನಾನು ತುಂಬಾ ಕಷ್ಟದಲ್ಲೇ ಆಕ್ಟ್ ಮಾಡಿದ್ದೀನಿ. ಅಂದ್ರೆ ಅವ್ರಿಗೆ ಈಸಿ ಅನಿಸಿದೆ, ಬಟ್ ಈಚ್ ಅಂಡ್ ಎವ್ರಿ ಸೀನ್ ಅವರು ಸರ್ ನೀವು ನರೇಟ್ ಮಾಡಿದ್ರೆ ಆಕ್ಟ್ ಮಾಡ್ಬೇಕಾದ್ರು ಅಷ್ಟೇ ಹೇಳ್ತಿದ್ರೆ ಸರ್ ನಿಮ್ಗೆ ನೆನಪಿಲ್ಲ ಅನ್ನೋರು. ಸೊ ಸೀನಲ್ಲಿ ಸರ್ ನಿಮ್ಗೆ ಇವ್ರು ನೆನಪಿದೆ, ಇವ್ರು ನೆನಪಿಲ್ಲ, ನೀವು ಆಕ್ಟ್ ಮಾಡಿ ಅಂತ ಹೇಳೋರು. ನಾನು ಏನೇನೋ ಮಾಡ್ಬಿಟ್ಟಿದ್ದೀನಿ ಅಂದ್ರೆ ಓಕೆ ಈ ಮೂಮೆಂಟ್ ಅಲ್ಲಿ ನಾನು ಏನ್ ಮಾಡಬೇಕು ಅನ್ನೋ ತರ ಮಾಡಿದ್ದೀನಿ. ಡೈರೆಕ್ಟರ್ಗೆ ಇಷ್ಟ ಆದ್ರೆ ನನ್ನ ಫಸ್ಟ್ ಪ್ರೇಕ್ಷಕರು ಡೈರೆಕ್ಟ್ರು ಅವರು ಖುಷಿ ಆದ್ರೆ ನಾನು ಆಡಿಯನ್ಸ್ನು ಖುಷಿ ಪಡಿಸ್ತೀವಿ ಇಡೀ ತಂಡ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ರಾಜು ಸರ್ ಆ ಪ್ರೀತಿಗೆ ಅವ್ರ ನಿಮ್ಮ ಮಾತಿಗೆ ನೀವು ಹೇಳ್ತಿರೋ ಸ್ಕ್ರಿಪ್ಟ್ ನ ಇಲ್ಲ ಸರ್ ನಾನು ಸ್ಕ್ರಿಪ್ಟ್ಗೆ ನಿಮ್ಗೆ ಅನ್ಸಿದೆ, ಬಟ್ ನನಗನ್ಸಿದೆ ಓಕೆ ಈ ಸ್ಕ್ರಿಪ್ಟ್ಗೆ ನಾನು ಕರೆಕ್ಟಾಗಿ ಮಾಡಿದ್ದೀನಲ್ಲ ಅಂತ. ಬಟ್ ನಿಮ್ಮ ಈ ಅಪ್ರಿಸಿಯೇಷನ್ ಏನಿದೆ ಥ್ಯಾಂಕ್ ಯು ಸರ್. ನಾನು ಖಂಡಿತವಾಗ್ಲೂ ಮನಸ್ಸಿಂದ ತಗೋತೀನಿ. ಇದರಿಂದ ಜವಾಬ್ದಾರಿ ಕೂಡ ಹೆಚ್ಚಾಗುತ್ತೆ. ಖಂಡಿತವಾಗ್ಲೂ ನೆಕ್ಸ್ಟ್ ಏನು ಹೇಳ್ತಿದ್ದಾರಲ್ಲ ಸರ್ ಅದನ್ನು ಅದು ಮಾಡಬೇಕಾದ್ರೂ ಇಟ್ಸ್ ಮೈ ಪ್ರಾಮಿಸ್. ಆ ಸಿನಿಮಾ ಮಾಡಿ ಇದೇ ತರ ಪ್ರೆಸ್ ಮೀಟ್ ಮಾಡಬೇಕಾದ್ರೂ ನಿಮ್ಮ ಬಾಯಲ್ಲಿ ಇದೇ ಪದ ಬಳಸ್ತೀನಿ.
ಸರ್ ನೀವು ನಮ್ಮ ಸ್ಕ್ರಿಪ್ಟ್ ನ ಇದು ಮಾಡಿದ್ರಿ ಅಂತ. No sir, already a cable. That's a magic I will show because now I'm very confident ಆಗಿ ಹೇಳ್ಬೋದು that magic I do with that script ಅನ್ನೋದು because already weapon is next to me. And second thing I want to, before closing on the magical things about some actors, not all the actors. Let it. No. Actually, no sir. No sir. Everest ಬಗ್ಗೆ who will say sir? It's Everest. We don't say about Everest. We say about small mountains. ನಾವೆಲ್ಲ ಇಶ್ಯೂಗೆ ಬೆಟ್ಟ. Some things where I may, because I feel media is very close to me. That's the reason I'm so openly talking to you. Elaine sir, apart from, of course, now Ganesh sir, what I want to confess or express is over sir. Apart from this one, actors in cinema, the role of actors, everyone, almost 40 actors are, everybody has their own role because to accommodate all the actors is very difficult. Eitherly, I mentioned some names sir. One is like senior legend actors like Srinivas Murthy, because when he's acting, it's wonderful. Those all things where I can take the performances. After Ganesh, the second grade I want to do the Malvika, where very first sight when I start her, till last minute, yeah, this is the girl, Anna. She did like because her whole performance. Usually, heroine dates on the cinema, 50% of dates, of course, she acted equal dates of hero. Almost 82 days she is there. You can ask straight away heroine because that is rarely happens. Any heroine has to span together. That's one thing. One Malvika, I want to say thanks because you have thrown the film and you did well. And these three actors, I want to say about those three. Rangayya Raghu sir and Sadhu Bokle. Yes. He's there. But Sadhu sir, he worked with me. Already worked ಮಾಡಿದ್ದಾರೆ. I know him. And Raghu and Rangayya Raghu sir. Rangayya Raghu sir character. ಗಿರಿ and Rangayya Raghu. ಗಿರಿ and Rangayya Raghu. ನೀನು ಎಷ್ಟಪ್ಪ ಇದೆ ಅಂದ್ರೆ ಇಬ್ರು ತರ ಕಾಣಿಸ್ತೀಯ. Those two sir, Raghu sir, and I want to say thanks to you because our character name, humor stage agli, his performance agli, these three guys is wonderful. In front of the media, I'm saying, sir, you're finest actors, sir. You three are finest actors. That's all for the Christian Pranayasaki as of now. And lot of nothing, of course. In sir. We have a lot of events. Yes. No, we'll meet next 40 days. So that's how we close. And finally, on behalf of...